ಹರಿ ಓಂ ಎಲ್ಲ ಆತ್ಮಜ್ಯೋತಿಗಳಿಗೆ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ನಾವು ಭಗವಂತ ಕೊಟ್ಟಿರುವಂತ ಜ್ಞಾನ ಅಂದ್ರೆ ಸಾಂಖ್ಯ ಯೋಗನ ಕರೆಕ್ಟ್ ಆಗಿ ನೋಡಿ. ಭಗವದ್ಗೀತೆನಲ್ಲಿ ಭಗವಂತ ಏನ್ ಹೇಳಕ್ ಹೊರಟಿದಾನೆ ಜ್ಞಾನ ಯೋಗದು ಕೃಷ್ಣ ಜನ್ಮಾಷ್ಟಮಿ ದಿನಾನೇ ಪ್ರಾರಂಭ ಆಗ್ತಾ ಇದೆ. ಇಲ್ಲಿವರೆಗೂ ಅರ್ಜುನನ ವಿಷಾದ ಇತ್ತು. This was like creating a platform for the ಜ್ಞಾನ which will happen from now on. ಸಮಸ್ತ ಗುರು ಪರಂಪರೆಗೆ ಮತ್ತು ನನ್ನ ಕಾರಣ ಗುರುವಾಗಿರುವಂತ ನರಸಿಂಹ ಪ್ರಭುಜಿಗೆ ನಮಸ್ಕಾರ ಮಾಡ್ತಾ, ಶ್ರೀ ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡ್ತಾ ಪ್ರಾರಂಭ ಮಾಡ್ತಾ ಇದ್ದೀನಿ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾತ್ ಶಂಕರಾಚಾರ್ಯ ಮಧ್ಯಮಾ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರಿ ಓಂ. ಸೊ ಇಲ್ಲಿವರೆಗೂ ಏನಾಯ್ತು, ಅರ್ಜುನನ ವಿಷಾದ ಆಯ್ತು. ಅಲ್ಲಿಂದ ಮುಂದಕ್ಕೆ ಅವನ್ ಹೇಳ್ತಾನೆ ನಾನು ಯುದ್ಧ ಮಾಡಕ್ ಆಗೋದಿಲ್ಲ ಅಂತ ಹೇಳಿದಾಗ ಕೃಷ್ಣ ಎತ್ಕೋತಾನೆ. ಅವನ್ ಹೇಳ್ತಾನೆ ಯಾಕೆ ನೀ ಯುದ್ಧ ಮಾಡಕ್ ಆಗ್ತಿಲ್ಲ, ಅನಾರ್ಯನ್ ತರ ಆಡ್ತಿದ್ಯಾ, ಈ ತರ ಆಡೋದ್ರಿಂದ ನಿನಗೆ ಕೀರ್ತಿನೂ ತಂದ್ಕೊಡೋದಿಲ್ಲ ಮತ್ತೆ ನಿನ್ಗೆ ಸ್ವರ್ಗ ಕೂಡ ಪ್ರಾಪ್ತಿ ಆಗೋದಿಲ್ಲ ಅಂತ. ಇದ್ರದ್ ಮೀನ್ ನಾ ಹೋದ್ವಾರ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ದೆ. ಕೀರ್ತಿ ತಂದ್ಕೊಡೋದು ಅಂತಂದ್ರೇನು, ಆರ್ಯ ಅಂದ್ರೇನು, ಮತ್ತೆ ಸ್ವರ್ಗದಲ್ಲಿ ವಾಸ ಸಿಗೋದು ಅಂತಂದ್ರೇನು ಅಂತ. ಸೊ ಇದನ್ನೆಲ್ಲಾ ಹೇಳಿ ಅರ್ಥ ಮಾಡ್ಸಿದ್ಮೇಲೆ ಅವನ್ ಹೇಳ್ತಾನೆ ನನ್ಗೆ ಏನೂ ಬೇಕಾಗಿಲ್ಲ, ಅದು ಬೇಡ ನನ್ಗೆ, ಸ್ವರ್ಗನೂ ಬೇಡ, ಕೀರ್ತಿನೂ ಬೇಡ, ಏನು ಬೇಡ, ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡಕ್ ನಾನ್ ರೆಡಿ ಇದೀನಿ. ಹಾಗಿರ್ಬೇಕಾದ್ರೆ ನನ್ಗೇನು ಬೇಡವೇ ಬೇಡ ಅಂತ ಕೂತ್ಕೊಂಡ್ ಬಿಡ್ತಾನೆ. ಕೂತ್ಕೊಂಡು ಅದಾದ್ಮೇಲಿಂದ ಅವನ್ಗೆ ಡೌಟ್ ಸ್ಟಾರ್ಟ್ ಆಗತ್ತೆ. ನಾನ್ ಮಾಡ್ತಾ ಇರೋದ್ ಸರಿನಾ, ನಾನ್ ನಿಜವಾಗ್ಲೂ ನಾನ್ ಮಾಡ್ತಾ ಇರೋದ್ ಸರಿನಾ ತಪ್ಪಾ ಅನ್ನೋ ಒಂದು ಡೆಲ್ಯೂಷನ್ ಸ್ಟಾರ್ಟ್ ಆಗತ್ತೆ. ಯಾಕೆಂದ್ರೆ ಅವನ್ ಹೇಳಿದ್ದೇ ಹೇಳ್ಕೊಂಡು ಹೋಗ್ತಾ ಇದ್ದಾನೆ. ಅದಾದ್ಮೇಲೆ ಒಂದ್ ಸತಿ ಕೃಷ್ಣ ಹೇಳಿದ್ದಾದ್ಮೇಲೆ ಹೌದಾ ನನ್ನೊಳಗಡೆ ಏನಾದ್ರೂ ಒಂದು ತಪ್ಪಿರ್ಬಹುದಾ ಅನ್ನೋ ಒಂದು ಅನುಮಾನ ಪ್ರಾರಂಭ ಆಗತ್ತೆ. ಅನುಮಾನ ಪ್ರಾರಂಭ ಆಗಿ ಎಗೇನ್ ಹಿ ವಿಲ್ ಗಿವ್ ಡಿಸ್ಕಷನ್, ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂತ. ಆಮೇಲೆ ಅನುಮಾನಗಳು ಜಾಸ್ತಿ ಆಗ್ಬಿಟ್ಟು ಇಲ್ಲ ನಾನು ತಡ್ಕೊಳಕ್ ಆಗ್ತಿಲ್ಲ, ಪ್ಲೀಸ್ ಟೆಲ್ ಮಿ ವಾಟ್ ಈಸ್ ರೈಟ್, ವಾಟ್ ಈಸ್ ರಾಂಗ್. ಓಕೆ, ಇವಾಗ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ ನಾನು ಎಲ್ಲೋ ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇದೆ, ನಾನು ಏನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ಐ ನೋ ಐ ಆಮ್ ರಾಂಗ್. ಸೊ ಪ್ಲೀಸ್ ಹೆಲ್ಪ್ ಮಿ ಔಟ್, ಐ ಆಮ್ ಯುವರ್ ಶಿಷ್ಯ, ನಾನಿನ ಶಿಷ್ಯ ಆಗಿದ್ದೀನಿ, ನನಗೆ ನೀನು ಸಹಾಯ ಮಾಡು, ನನಗೆ ಉಪದೇಶ ಮಾಡು ಅಂತ ಹೇಳ್ತಾನೆ. ಅವಾಗ ಈ ಶ್ಲೋಕ ಇದು ಶ್ರೀ ಕೃಷ್ಣ ಮಾತಾಡೋದು. ಇಲ್ಲಿಂದ ಪ್ರಾರಂಭ ಆದ್ರೆ ಪೂರ್ತಿ ಭಗವದ್ಗೀತೆನಲ್ಲಿ ಕೃಷ್ಣ ಅರ್ಜುನ ಏನ್ ಕೇಳ್ತಾನೆ, ಕೃಷ್ಣ ಏನ್ ಹೇಳ್ತಾನೆ. ಸೊ ಇದೆ ಫುಲ್ ಕಂಪ್ಲೀಟ್ ಡೈಲಾಗ್. ಆಕ್ಚುಯಲ್ ಭಗವದ್ಗೀತೆ ಸ್ಟಾರ್ಟ್ಸ್ ಫ್ರಮ್ ನೌ ಆನ್. ಏನ್ ಹೇಳ್ತಾನೆ, ಶ್ರೀ ಭಗವಾನು ವಾಚ. ಅಪರ್ಣ ಬಂದಿಲ್ಲ ಅನ್ಸತ್ತಲ್ಲ, ಅಪರ್ಣ ಬಂದಿದ್ಯಪ್ಪ? ಐ ವಾಸ್ ವೇಟಿಂಗ್ ಫಾರ್ ಯು. ಬಂದಿದ್ದೀನಿ ವಾಸುಕಿ. ಶೇರ್ ಮಾಡ್ಲಾ? ಹಾ ಮಾಡಿ. ಎಷ್ಟನೇ ಶ್ಲೋಕ? 11ನೇ ಶ್ಲೋಕ. ಸಾರಿ ಕೇಳಿಸ್ಲಿಲ್ಲ. 11th one. 2.11. 2.11 ಬಂದಿದ್ದೀವಿ ಆಲ್ರೆಡಿ. ಬಂದಿರೋದು ಅಷ್ಟು ಆ ಜರ್ನಿ ಗೊತ್ತಾಗ್ತಾ ಇಲ್ಲ ಅಲ್ವಾ ನಮ್ಗೆ. ಓಕೆ ಓಕೆ, ಯಾರು ಹೇಳ್ತೀರಿ?
ಹೇಳ್ತೀನಿ ನಾನೇ. ಹೇಳ ಹಾ, ಹೇಳಿ. ಹೇಳು ಅಪರ್ಣ, ಹೇಳು ಅಪರ್ಣ, ನಾನು ನೆಕ್ಸ್ಟ್ ಹೇಳ್ತೀನಿ. ಓಕೆ. ಶ್ರೀ ಭಗವಾನುವಾಚ ಶ್ರೀ ಭಗವಾನುವಾಚ ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ 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 ಪ್ರಜ್ಞಾವಾದಾಂಶ್ಚ ಭಾಷಸೆ ಪ್ರಜ್ಞಾವಾದಾಂಶ್ಚ ಭಾಷಸೆ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸೂಂಶ್ಚ ಗತಾಸು ನ ಗತಾಸೂಂಶ್ಚ ಗತಾಸು ನ ಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ ನಾನುಶೋಚಂತಿ ಪಂಡಿತಾಃ ನಾನುಶೋಚಂತಿ ಪಂಡಿತಾಃ. ಸೊ ಇಲ್ಲೇನ್ ಹೇಳ್ತಾನೆ, ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಹ. ಅಶೋಚ್ಯಾನ್ ಅಂತಂದ್ರೆ ಯಾರಿಗೆ ಶೋಕ ಪಡಕ್ಕೆ ನೆಸೆಸಿಟಿ ಇಲ್ವೋ, ಯಾರಿಗೆ ಶೋಕ ಪಡಬಾರ್ದು ಅಂಥವ್ರಿಗೆ ಅನುಶೋಚ ಅಂದ್ರೆ ನೀನ್ ಶೋಕ ಪಡ್ತಾ ಇದೆಯಲ್ಲ, ಮತ್ತು ಮಾತಾಡ್ತಾ ಇರೋದು ನೋಡಿ ಹೇಗ್ ಮಾತಾಡ್ತಾ ಇದೀಯಾ, ಪ್ರಜ್ಞಾವಾದಾಂಶ್ಚ, ಪ್ರಜ್ಞಾ ಅಂತಂದ್ರೆ ಬುದ್ಧಿ ಇರೋ ಅಂತಾರ, ಪ್ರಜ್ಞಾ ಪಂಡಿತನಂತೆ, ಪಂಡಿತ ಅಂತಾರ ಮಾತಾಡ್ತಾ ಇದೀಯ ನೀನು, ಮಾತಾಡ್ತಾ ಇರೋದು ನೋಡಿದ್ರೆ ಪಂಡಿತನ್ ತರ ಮಾತಾಡ್ತಾ ಇದೀಯ. ಪ್ರಜ್ಞಾವಾದಾಂಶ ಭಾಷಸೆ, ಭಾಷಸೆ ಅಂದ್ರೆ ಮಾತಾಡ್ತಾ ಇದೀಯ. ಯಾರ ಬಗ್ಗೆ ಮಾತಾಡ್ತಿದ್ಯಾ, ಗತಾಸೂನ್ ಅಂದ್ರೆ ಪ್ರಾಣಗಳು, ಯಾರ ಪ್ರಾಣಗಳು ಇವಾಗ ಈ ಯುದ್ಧದಲ್ಲಿ ಹೋಗತ್ತೋ ಅವ್ರ ಬಗ್ಗೆನೂ ಮಾತಾಡ್ತಾ ಇದೀಯ. ಅಗತಾಸೂಂಶ್ಚ ಅಂದ್ರೆ ಗತ ಅಂದ್ರೆ ಸಾಯೋದು, ಅಗತ ಅಂದ್ರೆ ಸತ್ತಿಲ್ದೇರೋದು. ಅಂದ್ರೆ ಸತ್ತಿಲ್ದೇರೋರು ಯಾರು, ಈ ಅವರ ಫ್ಯಾಮಿಲಿ ಮೆಂಬರ್ಸ್ ಇದ್ದಾರ, ಅವ್ರ ಬಗ್ಗೆನೂ ಯೋಚನೆ ಮಾಡ್ತಾ ಇದ್ಯಾ. ಇವಾಗ ಹೋಗ್ತಾರಲ್ಲ ಅವ್ರ ಬಗ್ಗೆನೂ ಯೋಚನೆ ಮಾಡ್ತಾ. ಗತಾಸು ಅಗತಾಸೂಶ್ಚ ನಾನು ಶೋಚಂತಿ ಪಂಡಿತಾಹ ಅಂದ್ರೆ ಅವ್ರ ಬಗ್ಗೆ ನೀನು ಯೋಚನೆ ಮಾಡಬಾರದು. ಯು ಶುಡ್ ನಾಟ್ ಥಿಂಕ್ ಅಬೌಟ್ ಆಲ್ ದೀಸ್ ಥಿಂಗ್ಸ್ ಬಿಕಾಸ್ ದ ಪಂಡಿತಾಸ್ ಡೋಂಟ್ ಥಿಂಕ್ ಲೈಕ್ ದಿಸ್. ಪಂಡಿತರು ಈ ರೀತಿ ಶೋಕವನ್ನು ಪಡೋದಿಲ್ಲ. ಪಂಡಿತ್ನಂತೆ ಮಾತಾಡ್ತಾ ಇದೆ, ಆದ್ರೆ ಯು ಆರ್ ನಾಟ್ ಆಕ್ಟಿಂಗ್ ಲೈಕ್ ಅ ಪಂಡಿತ ಅಂತ ಹೇಳಿ. ಏನಿದ್ರೆ ಅರ್ಥ, ಇವಾಗ ನಾವ್ ಯೋಚನೆ ಮಾಡಿದ್ರೆ ನಮ್ಮ ಜೀವನದಲ್ಲಿ ನಮ್ಮ ಸರ್ಕಲ್ ಅಲ್ಲಿ ನೋಡಿದ್ರೆ ತೊಂದರೆ ಆಗ್ತಾ ಇರೋದು ಯಾವಾಗಲೂ ನಾವು ನೋಡಿದ್ರೆ ಇಟ್ ಈಸ್ ನಾಟ್ ಫ್ರಮ್ ದಿ ಅನ್ಎಜುಕೇಟೆಡ್ ಪೀಪಲ್, ಇಟ್ ಇಸ್ ಫ್ರಮ್ ದಿ ಎಜುಕೇಟೆಡ್ ಪೀಪಲ್ ಅಲ್ಲಿ ನಮ್ಗೆ ನಾವು ಜಾಸ್ತಿ ತೊಂದರೆನ ಅನುಭವಿಸ್ತಾ ಇರೋದು ಅವರಿಂದಾನೆ. ದೇ ಆರ್ ಕಾಲ್ಡ್ ಅದಕ್ಕೇನಂತಾರೆ ಅಂತಂದ್ರೆ ಇಂಟೆಲೆಕ್ಚುಯಲ್ ಪೀಪಲ್ ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅವ್ರ ಬುದ್ಧಿನ ಜಾಸ್ತಿ ಉಪಯೋಗಿಸ್ತಾರೆ, ಅದರಿಂದಲೇ ತೊಂದರೆಗಳು ಜಾಸ್ತಿ. ಅವಿದ್ಯಾವಂತರ ಹತ್ರ ನಮ್ಗೆ ಅಷ್ಟು ತೊಂದರೆ ಆಗೋದಿಲ್ಲ. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅರ್ಜುನ, ನೀ ತುಂಬಾ ಬುದ್ಧಿವಂತಂತರ ಆಡ್ತಾ ಇದೆ, ಆದ್ರೆ ಮಾತಾಡ್ತಾ ಇರೋದು ಬುದ್ಧಿವಂತಂತರ ಆಡ್ತಾ ಇದೆಯಾ, ಆದ್ರೆ ಮಾಡ್ತಾ ಇರೋ ಕೆಲ್ಸ ಏನು ಅಂತ ಹೇಳ್ತಾ ಇದಾರೆ. ಇವಾಗ ನಾವ್ ನಮ್ ಸರ್ಕಲ್ ಅಲ್ಲಿ ನೋಡಿದ್ರೆ ಇವಾಗ ಡಾಕ್ಟರ್ಸ್ ಇರ್ತಾರೆ, ಈ ಡಾಕ್ಟರ್ಸ್ ಅವ್ರೇನ್ ಬುದ್ಧಿವಂತರಲ್ವಾ, ಅಷ್ಟು ಹುದ್ದೆಗೆ ಹೋಗೋದಿಕ್ಕೆ ಎಷ್ಟು ಓದಿರ್ತಾರೆ. ಬಟ್ ದೀಸ್ ಆರ್ ದೋಸ್ ಪೀಪಲ್ ಹೂ know how to sell kidneys, who know to do wrong things ಅಲ್ವಾ, ಬುದ್ಧಿವಂತರೇ ಮಾಡುವಂತ ಕೆಲಸ. ಇಂಜಿನಿಯರ್ಸ್ಗೆ ನಾವು ತಗೊಂಡ್ರೆ ಈ ಬ್ರಿಡ್ಜಸ್ ನೆಲ್ಲ ಕಟ್ತಾರೆ ಚೆನ್ನಾಗಿ ದೊಡ್ಡದಾಗಿ ಗಟ್ಟಿಯಾಗಿ, ಆದ್ರೆ ಒಂದ್ಸತಿ ಬಿಲ್ ಪಾಸ್ ಆದ ತಕ್ಷಣ ಢಮಾರ್ ಬಿದ್ದೋಗುತ್ತೆ. ಸೊ ಅಂದ್ರೆ ದೇ ಡೂ ಟೈಪ್ಸ್ ಆಫ್ ಒಳಗೆ ಕೆಲಸಗಳು ಯಾರು ಮಾಡುವಂತದ್ದು, ಹಾಳು ಮಾಡುವಂತ ಕೆಲಸ ಯಾರು ಮಾಡುವಂತದ್ದು ಅಂದ್ರೆ ಬುದ್ಧಿವಂತರು, ಅವಿದ್ಯಾವಂತರಲ್ಲ. ಅಂದ್ರೆ ಅವ್ನು ಏನ್ ಹೇಳ್ತಾ ಇದ್ದಾನೆ, ನೀನ್ ಬುದ್ಧಿವಂತ ಆದ್ರೂ ಕೂಡ ನೀನ್ ಮಾತಾಡ್ತಾ ಇರೋದ್ ನೋಡಿದ್ರೆ ಏನು ಬರ್ತಾ ಇಲ್ವಲ್ಲ ನಿನ್ಗೆ, ಮತ್ತೆ ನೀನ್ ಎಷ್ಟು ಯು ಆರ್ ಗಿವಿಂಗ್ ಸೋ ಮಚ್ ರೀಸನ್ಸ್ ಅಂತಂದ್ರೆ, ನೀನ್ ಯಾರಾದ್ರೂ ನಿನ್ ತರ ಯೋಚನೆ ಮಾಡೋರಿದ್ರೆ ಹೂ ಡೋಂಟ್ ನೋ, ಡೆಫಿನೆಟ್ಲಿ ದೇ ವಿಲ್ ಅಗ್ರಿ ವಿತ್ ಯು. ಆ ತರ ತಲೆ ಮೇಲೆ ಹೊಡೆದಾಗ ನೀನ್ ರೀಸನ್ಸ್ ಕೊಡ್ತಾ ಇದೀಯ, ಅಷ್ಟು ಐ ಆಮ್ ರೈಟ್ ಅನ್ನೋ ರೀತಿ ರೀಸನ್ಸ್ ಕೊಡ್ತಾ ಇದೀಯ ನೀನು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಏನ್ ಹೇಳ್ತಾರೆ, ಪಂಡಿತ ಅಂತಂದ್ರೆ ಏನು, ನೀನ್ ಪಂಡಿತ ಅಂತ ಹೇಳ್ತೀಯಲ್ಲ. ಸೊ ಇಲ್ಲಿ ಪಂಡಿತಾಹ ಅನ್ನೋ ಒಂದು ಪದನ ಕೃಷ್ಣ ಇಲ್ಲಿ ಉಪಯೋಗಿಸ್ತಾ ಇದ್ದಾನಲ್ಲ, ದಿಸ್ ಈಸ್ ದ ಸೀಡ್ ವರ್ಡ್ ಫಾರ್ ದ ಹೋಲ್ ಭಗವದ್ಗೀತಾ. ಇಲ್ಲಿ
ಯಾಕೆ ಅಂತಂದ್ರೆ ಪಂಡಿತ ಅನ್ನೋದು ನಾವೇನ್ ಯೋಚನೆ ಮಾಡ್ತೀವಿ, ಪಂಡಿತರು ಅಂದ್ರೆ ಏನು, ಇನ್ ಕಾಮನ್ ಲ್ಯಾಂಗ್ವೇಜ್ ಪಂಡಿತ ಅಂದ್ರೆ ಅವ್ನು ತುಂಬಾ ಪಂಡಿತನಪ್ಪ, ಅವ್ನಿಗೆಲ್ಲ ಗೊತ್ತು ಅಂದ್ರೆ ಏನ್, ವಿ ಆರ್ ಟಾಕಿಂಗ್ ದಟ್ ಅವನು ಮ್ಯಾಥ್ಸ್ ಅಲ್ಲಿ ಪಂಡಿತ ಇರ್ಬೋದು, ಸೈನ್ಸ್ ಅಲ್ಲಿ ಇರ್ಬೋದು, ಆಸ್ಟ್ರಾಲಜಿಲಿ ಇರ್ಬೋದು, ಪಾಮಿಸ್ಟ್ರಿಲಿ ಇರ್ಬೋದು, ಅಥವಾ ಪೌರೋಹಿತ್ಯದ ಇರ್ಬೋದು. ಸೊ ಇದೆಲ್ಲ ಗೊತ್ತಿದೆ ಅಂತ ನಾವೇನ್ ಹೇಳ್ತೀವಿ, ಅವ್ನು ತುಂಬಾ ದೊಡ್ಡ ಪಂಡಿತ ಅಂತ ಹೇಳ್ತೀವಿ. ಇದು ಕಾಮನ್ ಲ್ಯಾಂಗ್ವೇಜ್, ರೂಢಾರ್ಥದಲ್ಲಿ ಬಂದಿದೆ. ಆದ್ರೆ ಆಕ್ಚುಲಿ ಪಂಡಿತ ಅಂತಂದ್ರೆ ಒನ್ ಹೂ ನೋಸ್, ಪಂಡ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಹೇಳ್ತಾರೆ ಆತ್ಮ ವಿಷಯ ಪಂಡ ಇತಿ ಪಂಡಿತಾಹ ಅಂತ ಕರೀತಾರೆ. ಆದಿಶಂಕರಾಚಾರ್ಯರು ಅವರ ಭಾಷ್ಯದಲ್ಲಿ ಬರೆದಿದ್ದಾರೆ. ಸೊ ಆತ್ಮ ವಿಷಯ ಪಂಡ ಅಂತಂದ್ರೆ ಏನು, ಆತ್ಮ ಜ್ಞಾನವನ್ನು ಗೊತ್ತಿರುವಂತವನಿಗೆ ಮಾತ್ರ ಪಂಡಿತ ಅಂತ ಕರೀತಾ ಇದ್ರು. ಅದನ್ನ ಯಾರು ಗೊತ್ತಿಲ್ಲ. ಅದು ರೂಢಾರ್ಥದಲ್ಲಿ ಆತರ ಹೇಳ್ಕೊಂಡ್ ಬರ್ತಾ ಬರ್ತಾ ಇದು ಹಾಗೆ ಉಪಯೋಗಕ್ಕೆ ಬಂದ್ಬಿಟ್ಟಿದೆ. ಸರಿ, ಇದು ಆತ್ಮಜ್ಞಾನ ಅಂತಂದ್ರೇನು, ನನ್ನ ಬಗ್ಗೆ ಇರುವಂತ ಒಂದು ಅಂಡರ್ಸ್ಟ್ಯಾಂಡಿಂಗ್. ನನ್ನ ಬಗ್ಗೆ ಅಂದ್ರೆ ಯಾವುದು, ಯಾರ ಬಗ್ಗೆ ಹೇಳ್ತಾ ಇದಾರೆ, ನಾನು ಅಂತಂದ್ರೆ ಯಾರು, ಹೂ ಆಮ್ ಐ ಅನ್ನುವಂತ ಒಂದು ಜ್ಞಾನ ಇರುವಂತವ್ನಿಗೆ ಪಂಡಿತ ಅಂತ ಕರೀತಾರೆ. ಸರಿ, ಈ ಹೂ ಆಮ್ ಐ ಅನ್ನೋ ಜ್ಞಾನನ ಪಡ್ಕೊಂಡ್ರೆ ದುಃಖ ಆಗೋದಿಲ್ವಾ? ಅವ್ನು ಅದೇ ಹೇಳ್ತಾ ಇರೋದು. ನೀನು ಇಷ್ಟೊಂದೆಲ್ಲ ನೀನು ಶೋಕ ಪಡ್ತಾ ಇದೆಯಲ್ವಾ, ಶೋಕ ಪಡೋಂಥವ್ರು ಪಂಡಿತರು ಶೋಕ ಪಡೋದಿಲ್ಲ ಅಂತ. ಅಂದ್ರೆ ಏನು, ಆತ್ಮಜ್ಞಾನ ಇರೋಂಥವ್ರು ಶೋಕ ಪಡೋದಿಲ್ಲ ಅಂತ. ಸೊ ಆತ್ಮಜ್ಞಾನ ಇರುವಂತವ್ರಿಗೆ ಯಾಕೆ ಶೋಕ ಬರೋದಿಲ್ಲ? ವಾಟ್ ಈಸ್ ದಟ್ ಇನ್ ದಟ್ ಆತ್ಮಜ್ಞಾನ, ದಟ್ ಇಫ್ ವಿ ನೋ ದಟ್ ಸಬ್ಸ್ಟೆನ್ಸ್, ನಮ್ಗೆ ಶೋಕ ಬರೋದಿಲ್ಲ ಅಂದ್ರೆ ಏನರ್ಥ? ಸಫರಿಂಗ್ಸ್, ದುಃಖ ಆಗುದೇ ಇಲ್ಲ. ಯಾಕೆ ಅಂತಂದ್ರೆ ನಮ್ಮ ಶಾಸ್ತ್ರದಲ್ಲಿ ಏನ್ ಬರ್ದಿದೆ ಅಂತಂದ್ರೆ, ನಾವು ಏನೇನ್ ಸಫರ್ ಮಾಡಿದ್ರು, ಆಲ್ ಸಫರಿಂಗ್ಸ್ ಈಸ್ ಓನ್ಲಿ ಅಂಡ್ ಓನ್ಲಿ ಬಿಕಾಸ್ ವಿ ಲ್ಯಾಕ್ ದ ನೇಚರ್, ದ ನಾಲೆಡ್ಜ್ ಇನ್ ದ ಸೆಲ್ಫ್. ನಮ್ಗೆ ಸೆಲ್ಫ್ ನಾಲೆಡ್ಜ್ ಇಲ್ಲದೆ ಇದ್ದಾಗ ವಿ ಸಫರ್ ಇನ್ ದಿಸ್ ಜನ್ಮ ಅನ್ನೋದು ಶಾಸ್ತ್ರದಲ್ಲಿ ಬರ್ದಿದೆ. ಅದಕ್ಕೋಸ್ಕರ ಕೃಷ್ಣ ಹೇಳ್ತಾ ಇದ್ದಾನೆ, ಆತ್ಮಜ್ಞಾನ ಇರುವಂತವ್ರು ಶೋಕ ಪಡೋದಿಲ್ಲ ಅಂತ ಹೇಳ್ತಾರೆ. ಸರಿ, ನಾನು ಯಾರು ಅಂತ ಗೊತ್ತಿಲ್ಲ, ಆದ್ರೆ ನನ್ ಬಗ್ಗೆ ನಾನೇನ್ ತಿಳ್ಕೊಂಡಿದೀನಿ, ಫಸ್ಟ್ ನನಗೆ ಕಾಣಿಸುವಂತದ್ ಏನು, ನಾನ್ ಯಾರು ಅಂತಂದ್ರೆ ನಾನು ಈ ದೇಹ, ಫಸ್ಟ್ ಕಾಣೋದೇ ಅದು ನಾನು ಯಾರು. ಮತ್ತೆ ಅದಕ್ಕೆ ಅಬ್ಜೆಕ್ಟಿವ್ ಸೇರಿಸ್ತಾ ಹೋಗ್ತೀನಿ. ನಾನ್ ಯಾರು ಅಂತ ಹೇಳಿದ ತಕ್ಷಣ ಫಸ್ಟ್ ಯಾರು ಹೇಳ್ತೀನಿ, ನನ್ನ ಹೆಸರು ಹೇಳ್ತೀನಿ. ಹೂ ಆರ್ ಯು ಅಂತಂದ್ರೆ ಐ ಆಮ್ ವಾಸುಕಿ, ಐ ಆಮ್ ಬೃಂದಾ, ಐ ಆಮ್ ಪೂರ್ಣಿಮಾ. ಸೊ ಆಲ್ ದೀಸ್ ಥಿಂಗ್ಸ್ ಹೇಳ್ತೀನಿ. ಆಮೇಲೆ ಅದಕ್ಕೆ ಕರೆಕ್ಟ್ ಹೇಳಿ ನೀವ್ ಯಾರು ಅಂತಂದ್ರೆ, ಓಕೆ ನಾನು ಇಂತ ಒಂದು ಹುದ್ದೆಲಿದ್ದೀನಿ, ಮತ್ತೆ ಅದಕ್ಕೆ ಇನ್ನೊಂದು ಕವರಿಂಗ್ ಹಾಕ್ತೀವಿ. ಇಲ್ಲ, ನಿಮ್ ಬಗ್ಗೆ ಇನ್ನೊಂದ್ ಸ್ವಲ್ಪ ಹೇಳಿ ಅಂತಂದ್ರೆ ನಿನ್ನ ಒಂದು ಕ್ವಾಲಿಟೀಸ್ ಬಗ್ಗೆ ಹೇಳ್ತೀನಿ. ಸೊ ಇಟ್ಸ್ ಆಲ್ ಬಯೋಡೇಟಾ ಯು ಆರ್ ಪುಟ್ಟಿಂಗ್ ಆನ್ ಟು ಯೋರ್ ಸೆಲ್ಫ್, ಬಟ್ ಆಕ್ಚುಲಿ ಹೂ ಯು ಆರ್, ಅದ್ರ ಬಗ್ಗೆ ನಿನ್ಗೇನು ಗೊತ್ತಿಲ್ಲ. ನಿನ್ನ ಸ್ವರೂಪ ಏನು ಅನ್ನೋದು ನಿನಗೆ ಗೊತ್ತಿಲ್ಲ. ಸೊ ಹಾಗಾಗಿ ನನ್ನ ಬಗ್ಗೆ ಏನು ಗೊತ್ತಿಲ್ಲದೆ ಇರೋದ್ರಿಂದ ಅದಕ್ಕೋಸ್ಕರ ನಮ್ಗೆ ವಿ ಸಫರ್ ಅ ಲಾಟ್ ಇನ್ ದಿಸ್ ಜನ್ಮ ಅಂತ ಹೇಳ್ತಾರೆ. ಸೊ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ, ಈ ಒಂದು ಸರಿಯಪ್ಪ, ನನ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಂದ್ರೆ ಶಾಸ್ತ್ರಕ್ಕೆ ಯಾಕೆ ನಾನು ಶಾಸ್ತ್ರ ಯಾಕೆ ಕೇಳ್ಬೇಕು, ನಾನು ಆತ್ಮಜ್ಞಾನ ಯಾಕೆ ಪಡ್ಕೋಬೇಕು? ಫಸ್ಟ್ ಆಫ್ ಆಲ್ ನನಗೆ ದುಃಖ ಅಂತ ಬರುವಂತದ್ದು ಯಾವ್ದ್ರೊಳಗೆ ಬರುತ್ತೆ, ವೇರ್ ವೈ ಸಫರ್. ನಾವು ಕೃಷ್ಣ ಏನ್ ಹೇಳ್ತಾ ಇದ್ರೆ, ಹಿ ಇಸ್ ಗೋಯಿಂಗ್ ಟು ದ ರೂಟ್ ಕಾಸ್. ನಮ್ಗೆ ದುಃಖಗಳು ಎಲ್ಲಿಂದ ಬರುತ್ತೆ? ವಿ ಸಫರ್ ಬಿಕಾಸ್ ಆಫ್ ದಿ ದುಃಖ ಅಲ್ವಾ? ಸೊ ಈ ದುಃಖಗಳು ಎಲ್ಲಿಂದ ಬರುತ್ತೆ ನಮ್ಗೆ? Can anyone tell? ಮೋಹ, ವ್ಯಾಮೋಹ, ಓಕೆ, ಮೋಹ ವ್ಯಾಮೋಹ ಇದನ್ನ ನೀವು ಹೇಳ್ತಾ ಇದ್ದೀರಾ. ಬಟ್ ನಮಗೆ ದುಃಖ ಅಂತ ಬರೋದು ಆಲ್ವೇಸ್ ಇಟ್ ಇಸ್ 3 folds. ಎಲ್ಲಿ ನನ್ನ ಬಗ್ಗೆ ಮೋಹ ಅದೆಲ್ಲ ಸರಿ, ಬಟ್ ನನ್ನ ಬಗ್ಗೆ ಏನೋ ಒಂದು ಪೂರೈಸಿರೋದಿಲ್ಲ. ಅಂದ್ರೆ ಇಟ್ ಇನ್ 3. 1 ಈಸ್ ಅಬೌಟ್ ಮೀ, ಸೆಕೆಂಡ್ ಈಸ್ ದ ಸಿಚುವೇಶನ್, ಬೇರೆಯವರು. ನೀನ್ ಸರಿಗಿದ್ದಿದ್ರೆ ನನ್ಗೆ ಕಷ್ಟ ಬರ್ತಾರೆ. ಈ ಒಂದು ಸಿಚುವೇಶನ್ಗೆ ದುಡ್ತೀವಿ, ಇಲ್ಲ ಒಬ್ಬರಿಗೆ ನಾವು ದುಡ್ತೀವಿ. ಸೊ ವಿ ಟೆಲ್, ಓಕೆ ದಿಸ್ ಇಸ್ ಬಿಕಾಸ್ ಆಫ್ ದಿಸ್ ಐ ಆಮ್ ಸಫರಿಂಗ್, ಆರ್ ಯು ಟೆಲ್ ಬಿಕಾಸ್ ಆಫ್ ಮೈ ಓನ್ ಫಾಲ್ಟ್ಸ್ ಐ ಆಮ್ ಸಫರಿಂಗ್. ಸೊ ದೀಸ್ ಆರ್ ದ 2 things. ಅಥವಾ ಇನ್ನು ಒಂದಿದೆ, ಇನ್ನು ಮೂರನೇದಿದೆ. ಮೂರನೇದು ಏನಂತಂದ್ರೆ
ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ 3 ತರ ಸಫರ್. ಯಾವುದು? ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಫೋಲ್ಡ್ಸ್ ಅಲ್ಲಿ ನಾವು ಸಫರ್ ಮಾಡ್ತೇವೆ. ಆಧ್ಯಾತ್ಮಿಕ ಅಂತಂದ್ರೆ ವಿ ನೋ ಓನ್ಲಿ ಅಬೌಟ್ ಅವರ್ ಸೆಲ್ಸ್, ವಿ ಥಿಂಕ್ ಓನ್ಲಿ ಅಬೌಟ್ ಅವರ್ ಸೆಲ್ಸ್. ನಮ್ ಬಗ್ಗೆ ನಮ್ಮನ್ ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆನೆ ಮಾಡೋದಿಲ್ಲ. ಸೊ ಇಲ್ಲಿ ವಿ ಸಫರ್, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಇಸ್ ಅಬೌಟ್ ದಿ ಅದರ್ಸ್. ಆದಿ ಭೌತಿಕ ಅಂತಂದ್ರೆ ಬೇರೆಯವ್ರ ಬಗ್ಗೆ ಅಂತಂದ್ರೆ ಸಿಚುವೇಶನ್ ಇರ್ಬೋದು, ಪರ್ಸನ್ಸ್ ಇರ್ಬೋದು, ಅಥವಾ ಯು ಕ್ಯಾನ್ ಟೆಲ್ ಸಿಚುವೇಶನ್, ಪರ್ಸನ್ಸ್, ಅಥವಾ ಆದಿ ದೈವಿಕ ಇರ್ಬೋದು. ಆದಿ ದೈವಿಕ ಅಂತಂದ್ರೆ ಮಳೆ, ತುಂಬಾ ಜಾಸ್ತಿ ಮಳೆ ಆದ್ರೆ ವಿ ಸಫರ್. ಅಥವಾ ಕೊರೋನಾ ಬಂತು ಅಂದ್ರೆ ಇದು ದೈವಿಕ ನಮ್ ಕಂಟ್ರೋಲ್ ಅಲ್ಲಿ ಏನು ಇಲ್ಲ. ಕೊರೋನಾ ಬಂತು, ಟೈಫಾಯ್ಡ್ ಬಂತು, ಮಲೇರಿಯಾ ಬಂತು, ಆರ್ ಸುನಾಮಿ ಆಯ್ತು, ಮಳೆ ಜಾಸ್ತಿ ಆಯ್ತು, ಹೀಟ್ ಜಾಸ್ತಿ ಆಯ್ತು, ಸೊ ವಿ ಸ್ಟಿಲ್ ಸಫರ್ ದೇರ್. ಸೊ ಈ 3 ಕಾರಣಗಳಿಂದ ಮನುಷ್ಯ ಸಫರ್ ಮಾಡ್ತಾನೆ. ನನ್ನ ಕಾರಣದಿಂದ ಇರ್ಬೋದು, ಅಥವಾ ಬೇರೆಯವ್ರ ಕಾರಣದಿಂದ ಇರ್ಬೋದು, ಅಥವಾ ಭಗವಂತ ಕೊಟ್ಟಿರೋದ್ರಿಂದ ನಾವು ಸಫರ್ ಮಾಡ್ತೀವಿ. ಸರಿ, ಈ 3 ಕಾರಣಗಳಿಂದ ನಾವು ಸಫರ್ ಆಗ್ತೀವಿ ಅಂತಾನೆ ಇಟ್ಕೊಳ್ಳೋಣ. ಬಟ್ again, why do we have to go and learn Atmagnana for all these things? Because there are so many solutions ಅಲ್ವಾ. ನನಗೆ ಹುಷಾರಿಲ್ಲ ಅಂತಂದ್ರೆ, ನನ್ನ ದೇಹಕ್ಕೆ ಹುಷಾರಿಲ್ಲ ಅಂತಂದ್ರೆ I can go to a doctor. or ನಂಗೆ ಮನ್ಸಿಗೆ ಹುಷಾರಿಲ್ಲ ಅಂತಂದ್ರೆ I can go to a psychologist. or ಇನ್ನೇನೋ ಒಂದು ಪ್ರಾಬ್ಲಮ್ ಆಯ್ತು, ನಾನು ಯಾರನ್ನಾದ್ರೂ ಸಜೆಷನ್ ಕೇಳ್ಬೋದು, I can get solution out of it. or ಬೇರೆಯವರಿಂದ ನನಗೆ ತೊಂದರೆ ಆಗ್ತಾ ಇದೆ, ನನ್ನ ನೇಬರ್ಸ್ ಇಂದ ತೊಂದರೆ ಆಗ್ತಾ ಇದೆಯಪ್ಪ, ನಂಗೆ ತುಂಬಾ ಕಷ್ಟ ಕೊಡ್ತಿದ್ದಾರೆ. So we can go to some law enforcement, yes, lawyer or something, we can handle things like that, right? ಅಥವಾ ಆದಿ ದೈವಿಕವಾಗಿ ಬರುವಂತದಕ್ಕೆ ಸ್ಟಿಲ್ ದೇರ್ ಇಸ್ ಅದಕ್ಕೆ ಏನಾದ್ರೂ ಉಪಶಮನ ಮಾಡ್ಕೊಳ್ಬಹುದು. ಟೆಕ್ನಾಲಜಿ ಅಷ್ಟು ದೊಡ್ಡದಾಗಿ ಬೆಳೆದಿದೆ. ಮತ್ ಸ್ಟಿಲ್ ಕೃಷ್ಣ ಈಸ್ ಟೆಲ್ಲಿಂಗ್ ನಮಗೆ ನಿನ್ನ ಸಫರಿಂಗ್ಸ್ ಗೆ ಕಾರಣ ಈ ದುಃಖಗಳು. ಅಂದ್ರೆ ಪಂಡಿತರು ಈ ಒಂದು ಆತ್ಮಜ್ಞಾನ ಇದ್ರೆ ಯಾವುದಕ್ಕೂ ಸಫರ್ ಆಗುದಿಲ್ಲ. ಅಂದ್ರೆ ನೀ ಪಂಡಿತ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಯು ಆರ್ ನಾಟ್ ಪಂಡಿತ್. ನೀನ್ ಪಂಡಿತ ಆಗಿದ್ರೆ ಇದೆಲ್ಲ ಸಫರ್ ಮಾಡ್ತಾ ಇರ್ಲಿಲ್ಲ. ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಪಂಡಿತ ಆಗಿರುವಂತವ್ನು ಇದನ್ನ ಸಫರ್ ಮಾಡಲ್ಲ ಅಂತಂದ್ರೆ ಅವನ್ಗೆ ದುಃಖಗಳ ಕಾರಣ, ಆ ದುಃಖಗಳಿಗೆ ಇದೆಲ್ಲ ಕಾರಣ. ಬಟ್ ಈ ದುಃಖಕ್ಕೆ ವೆನ್ ವಿ ಹ್ಯಾವ್ ಸೊಲ್ಯೂಷನ್ ಇನ್ ದಿ ಔಟರ್ ವರ್ಲ್ಡ್, ವೈ ಡು ವಿ ಹ್ಯಾವ್ ಟು ಗೋ ಟು ಆತ್ಮಜ್ಞಾನ? ದಟ್ ಈಸ್ ದ ಬೇಸಿಕ್ ಕ್ವಶನ್. ಬಿಕಾಸ್ ಕೃಷ್ಣ ಹಿಯರ್ ಎಂಫಸೈಸ್ ದಿಸ್ ಆನ್ ಆತ್ಮಜ್ಞಾನ. ಸೊ ಇಲ್ಲಿ ಯಾಕೆ ಅಂತಂದ್ರೆ, ಇಲ್ಲಿ ಎಲ್ಲಾ ಸೊಲ್ಯೂಷನ್ಸ್ ನಾನು ಏನೇನ್ ಹೇಳಿದ್ನಲ್ಲ, ಇದು ಒಂದ್ ಹೋಗುತ್ತೆ ಮತ್ತೆ ಅಗೈನ್ ಒನ್ ಮೋರ್ ವಿಲ್ ಕಮ್. ಅದು ಪರ್ಮನೆನ್ಸಿ ಇಲ್ಲ ಸೊಲ್ಯೂಷನ್ಸ್ ಅಲ್ಲಿ. ಒಂದು ಕಾಯಿಲೆ ಹೋಗುತ್ತೆ ಮತ್ತೆ ಇನ್ನೊಂದು ಕಾಯಿಲೆ ಬರುತ್ತೆ ಅಗೈನ್. ಆರ್ ಎಷ್ಟೋ ಸತಿ ಏನಾಗತ್ತೆ ಅಂತಂದ್ರೆ, ಒಬ್ಬ he goes to a hospital, rich person, he goes to a hospital ಅದ್ರ ಕಾಯಿಲೆಗೆ. ಇನ್ನೊಬ್ಬ ಪೂರ್ ಪರ್ಸನ್ he goes to the hospital, ಅವನ ಹತ್ರ ದುಡ್ಡಿರೋದಿಲ್ಲ, ಆದ್ರೂ ಕೂಡ ಅವನು ಹೇಗೆ ಮಾಡಿ ಬಚಾವಾಗ್ತಾನೆ. ಆದ್ರೆ ಇವನು ಸಾಹುಕಾರ ಅದೇ ಕಾಯಿಲೆನಲ್ಲಿ ಸತ್ತೋಗ್ತಾನೆ. ಹೇಗ್ ಸಾಧ್ಯ? ಸರ್ಟಿನಿಟಿನೇ ಇಲ್ಲ. ಸೊ ವಿ ಡೋಂಟ್ ಹ್ಯಾವ್ ದ ಸರ್ಟಿನಿಟಿ ಇನ್ ದಿಸ್ whatever solutions I'm telling. It may be the doctors or psychologists or technology or law enforcement, whatever it is there, it is only temporary. We can use it, but definitely we don't have the permanent solution. ಸೊ ಇಲ್ಲಿ ಪರ್ಮನೆಂಟ್ ಸೊಲ್ಯೂಷನ್ ಏನು? ಆತ್ಮಜ್ಞಾನ ಅಂತ ಹೇಳ್ತಾರೆ. ಸೊ ಆತ್ಮಜ್ಞಾನದಿಂದ ಡೆಫಿನೆಟ್ಲಿ ನಿನಗೆ ಯು ಗೆಟ್ ದ ಪರ್ಮನೆಂಟ್ ಸೊಲ್ಯೂಷನ್. ಅದಕ್ಕಾಗಿ ಪಂಡಿತರು ಇದನ್ನ ಮಾಡೋದಿಲ್ಲ. ಸೊ ಯು ಆರ್ ಬೀಯಿಂಗ್ ಅ ಪಂಡಿತ್ ಅಂಡ್ ಯು ಆರ್ ಟಾಕಿಂಗ್ ಲೈಕ್ ದಿಸ್ ಅಂತ ಹೇಳ್ತಾ ಇದ್ವಿ. ಸರಿ, ಇವಾಗ ಆತ್ಮಜ್ಞಾನ ಅಂದ್ರೆ ಭಗವದ್ಗೀತೆನ ಕಲ್ತ್ಕೊಂಡ್ಬಿಟ್ರೆ ನಂಗೆ ಆತ್ಮಜ್ಞಾನ ಬರುತ್ತೆ ಅನ್ನೋ ಹಾಗಿದ್ರೆ, ಎಸ್ ಡೆಫಿನೆಟ್ಲಿ. ಹಾಗಾದ್ರೆ ನಾನು ದಿನ ಭಗವದ್ಗೀತೆ ಕಲಿತೀನಿ, ನನ್ಗೆ ಯಾವ ಕಷ್ಟಗಳು ಬರೋದಿಲ್ಲ. ಹಂಗಾಗತ್ತಾ? ಯಾಕೆಂತಂದ್ರೆ ದಿಸ್ ಭಗವದ್ಗೀತೆ ಇಸ್ ನಾಟ್ ದ ಬುಕ್ ಟು ಬಿ ಚಾಂಟೆಡ್. ಓಕೆ, ನಾ ದೇವ್ರ ಹತ್ರ ಇಟ್ಟೆ, ನಾನಿದ್ದ ಪೂಜೆ ಮಾಡ್ದೆ, ಹೂವಿಟ್ಟೆ, ಪೂಜೆ ಮಾಡ್ದೆ, ನಂಗೆ ಆತ್ಮಜ್ಞಾನ ಬಂತು, ನೋ. ನಾನು 700 ಶ್ಲೋಕ ನಾ ಕಲ್ತೆ, ನೋ. ಆತ್ಮಜ್ಞಾನ ಅದರಿಂದ ಬರೋದಿಲ್ಲ. ಸೊ he is telling this, what am I going to tell you is, it's a conversation, it's a dialogue. ಇದು ಗುರು ಶಿಷ್ಯನ ಸಂಬಂಧದಿಂದ ಬರುತ್ತೆ. It has to be understood, it has to be questioned, it has to be analyzed, it has to be put into many. ಹಿಂಗ್ ಮಾಡಿದ್ರೆ ಯಾಕಾಗಲ್ಲ, ಹಾಗ್ ಮಾಡಿದ್ರೆ ಯಾಕಾಗಲ್ಲ, ಈ ತರ ಗುರು ಮತ್ತೆ ಶಿಷ್ಯನ ಮೂಲಕ ಆ ಒಂದು ಘರ್ಷಣೆ ನಡಿಬೇಕು. ಘರ್ಷಣೆ ನಡೆದಾಗ ಅಲ್ಲಿ ಬರುವಂತ ಮನನ ಏನಿದೆಯಲ್ಲ, ಆ ಅಂಡರ್ಸ್ಟ್ಯಾಂಡಿಂಗ್ ಏನಿದೆಯಲ್ಲ, ದಟ್ when it enters the buddhi, then using that when you lead your life,
ಡೆಫಿನೆಟ್ಲಿ ಆ ಆತ್ಮಜ್ಞಾನನ ಉಪಯೋಗಿಸ್ಕೊಂಡು ನೀನು ಜೀವನ ಮಾಡೋದ್ರಿಂದ ನಿನಗೆ ಯಾವ ತೊಂದರೆಗಳು ಬರೋದಿಲ್ಲ. ಅದನ್ನ ಹೇಳ್ತಾ ಇದ್ದಾರೆ. ಸೊ ಪಂಡಿತ ಅನ್ನೋ ವರ್ಡಿಂದ ಇಷ್ಟೊಂದೆಲ್ಲ ಮೀನಿಂಗ್ ಇದೆ. ಸೊ ಯು ಆರ್ ನಾಟ್ ಅ ಪಂಡಿತ್, ದೆನ್ ಯು ಆರ್ ಆಕ್ಟಿಂಗ್ ಲೈಕ್ ಅ ಪಂಡಿತ್, ದಟ್ ಯು ನೋ ಎವ್ರಿಥಿಂಗ್, ಬಟ್ ಪಂಡಿತಾಸ್ ಡೋಂಟ್ ಸಫರ್, ದೆನ್ ಯು ಆರ್ ಸಫರಿಂಗ್. ಸೊ ಹಾಗಾದ್ರೆ ಸಫರ್ ಆಗ್ತಿದ್ಯಾ ಅಂತಂದ್ರೆ ನಿನಗೆ ಆತ್ಮಜ್ಞಾನ ಇಲ್ಲ. ಸೊ ಆತ್ಮಜ್ಞಾನ ಇಲ್ಲ ಅಂತಂದ್ರೆ ನೌ ಐ ಆಮ್ ಗೋಯಿಂಗ್ ಟು ಟೆಲ್ ಯು ವಾಟ್ ಈಸ್ ದಟ್ ಆಕ್ಚುಲಿ. ಪಂಡಿತ ಅಂದ್ರೆ ಏನು, ಆತ್ಮಜ್ಞಾನ ಅಂದ್ರೆ ಏನು ತಿಳ್ಕೋ ಅಂತ ಹೇಳ್ತಾರೆ. ಸೊ ಇವಾಗ ಇವರೆಲ್ಲ ಏನ್ ಹೇಳ್ತಾರೆ, ಅಶೋಚ್ಯ ಅನ್ವಶೋಚಸ್ವಂ, ಎಲ್ಲಿ ನೀನು ಶೋಕ ಪಡ್ಬೇಕಾ, ನಿನ್ ಶೋಕ ಆಕ್ಚುಲಿ ನೀನು ಇವ್ರಿಗೂ ಧೃತರಾಷ್ಟ್ರ ಕಡೆಯವ್ರಿಗೂ ಪಡೋಷ್ಟಿಲ್ಲ, ಅವ್ರ ಫ್ಯಾಮಿಲಿಗೂ ಪಡೋಷ್ಟಿಲ್ಲ, ಸತ್ತವ್ರಿಗೂ ಇಲ್ಲ, ಮತ್ತೆ ಸಾಯ್ಬೇಕಾಗಿರುವಂತವ್ರಿಗೂ ಇಲ್ಲ. ನೀನ್ ಯಾರಿಗೂ ಶೋಕ ಪಡ್ಬೇಕಾಗಿಲ್ಲ ಅಂತ ಒಂದು ಡಿಕ್ಲೇರ್ ಮಾಡ್ತಾನೆ. ಆದ್ರೆ ಡೋಂಟ್ ಯು ಫೀಲ್ ದಟ್ ಹಿ ಈಸ್ ಟೆಲಿಂಗ್ ಇಟ್ ಇನ್ ಅ ವೆರಿ ರೂಡ್ ವೇ, ಅರಗೆಂಟ್ ವೇ. ಬಿಕಾಸ್ ನಮ್ ಜೀವನದಲ್ಲಿ ನಾವು ನೋಡಿದಾಗ ನೀನ್ ಯಾರಿಗೆ ದುಃಖ ಪಡ್ಬೇಕು, ಅವ್ರು ಸತ್ರ ಸಾಯ್ತಾರೆ. ದಟ್ ಇಸ್ ದ ವೇ ಈಸ್ ಟೆಲಿಂಗ್, ರೈಟ್? ಕೃಷ್ಣ ಈಸ್ ಟೆಲಿಂಗ್ ಅವ್ರು ಸತ್ರೆ ಸಾಯ್ತಾರೆ, ಅವ್ರಿಗೆ ನೀನ್ ಶೋಕ ಪಡೋ ನೆಸೆಸಿಟಿ ಇಲ್ಲ. ಬಟ್ ದಟ್ ಈಸ್ ನಾಟ್ ದ ವೇ ಈಸ್ ಟೆಲಿಂಗ್. ಹಿ ಈಸ್ ಟೆಲಿಂಗ್ ದಟ್ ವಾಟ್ ಹ್ಯಾಸ್ ಟು ಬಿ ಡನ್ ಹ್ಯಾಸ್ ಟು ಬಿ ಡನ್. ಆ ಟೈಮಲ್ಲಿ ಏನ್ ಮಾಡ್ಬೇಕು ಅದ್ ಮಾಡ್ಲೇಬೇಕು, ಕೆಲಸ ಮಾಡ್ಬೇಕು ಅದ್ ಮಾಡ್ಲೇಬೇಕು. ಇವಾಗ ನಮ್ಗೆ ರೋಗ ಬರುತ್ತೆ, ನನಗೆ ಓಕೆ ನನ್ಗೆ ಆತ್ಮಜ್ಞಾನ ಇದೆ, ನನಗೆ ಭಗವಂತ ಕಾಪಾಡ್ತಾನೆ ಅಂತಂದ್ರೆ ಸುಮ್ನಿರಕ್ಕಾಗತ್ತಾ? ಆ ಟೈಮಲ್ಲಿ ನನಗೆ ನಾನು ಡಾಕ್ಟರ್ ಹತ್ರ ಹೋಗ್ಲೇಬೇಕು, ನಾನು ಔಷಧಿ ತಗೊಳ್ಳೇಬೇಕು, ಆಪರೇಷನ್ ಆಗ್ಬೇಕು ಅಂದ್ರೆ ಆಪರೇಷನ್ ಆಗ್ಲೇಬೇಕು. ವಾಟ್ ಹ್ಯಾಸ್ ಟು ಬಿ ಡನ್ ಅಟ್ ದಟ್ ಟೈಮ್ ಹ್ಯಾಸ್ ಟು ಬಿ ಡನ್. ಬಟ್ ಸ್ಟಿಲ್ ನಿನ್ನ ಮನಸ್ಸಿನಲ್ಲಿ ಆ ಸಫರಿಂಗ್ಸ್ ಇರೋದು. ಯು ಡೋಂಟ್ ಹ್ಯಾವ್ ಟು ಫೀಲ್ ಅಂಡ್ ಕ್ರೈ ಅಂಡ್ ಗಿವ್ ರೀಸನ್ಸ್ ಟು ಆಲ್. ಈ ತರ ನೀ ಶೋಕ ಪಡೋ ನೆಸೆಸಿಟಿ ಇಲ್ಲ. ಇಲ್ಲಿರೋರ್ಗು ಮುಂದೆ ಬರೋರ್ಗು ಯಾರಿಗೂ ಬೇಕಾಗಿಲ್ಲ. ವೈ? ಈ ಜ್ಞಾನನ ಉಪಯೋಗಿಸ್ಕೊಂಡು ನೀನು ಮಾಡು ಅಂತ ಹೇಳ್ತಾರೆ. ಪಂಡಿತಾಸ್ ಡೋಂಟ್ ಸಫರ್ ಅಂತ ಹೇಳ್ತಾರೆ. ಇವಾಗ ಕೃಷ್ಣ ಈಸ್ ಎಂಫಸೈಸಿಂಗ್ ದಟ್ ಈ ಒಂದು ತರದ ನಾಲೆಡ್ಜ್ ಏನಿದೆಯೋ, ಆತ್ಮಜ್ಞಾನ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ದಟ್ ಯು ಹ್ಯಾವ್ ಟು ನೋ ದಿಸ್. ಆದ್ರೆ ಇಲ್ಲಿ ನಾವೇನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಕೃಷ್ಣ ಅರ್ಜುನ ಯಾವ್ದಕ್ಕೆ ಕೇಳ್ತಾ ಇದ್ದಾನೆ, ಲೈಕ್ ಐ ಆಮ್ ನಾಟ್, ನನಗೆ ಯುದ್ಧ ಮಾಡಕ್ ಆಗ್ತಾ ಇದೆ, ನನಗೆ ಅವ್ರ ಮೇಲೆ ಮೋಹ ಇದೆ, ಪ್ರೀತಿ ಇದೆ, ನನಗೆ ಅವ್ರು ನನ್ನ ಬೆಳೆಸಿದ್ರು. ಸೊ ಹಿ ಈಸ್ ಟೆಲ್ಲಿಂಗ್ ಹಿಸ್ ಪ್ರಾಬ್ಲಮ್ಸ್ ದೇರ್, ಕರೆಕ್ಟಾ? ದಟ್ ಈಸ್ ಹಿಸ್ ಪ್ರಾಬ್ಲಮ್ಸ್. ಅರ್ಜುನಾಸ್ ಪ್ರಾಬ್ಲಮ್ಸ್, ಪರ್ಸನಲ್ ಪ್ರಾಬ್ಲಮ್ಸ್. ಅದು ಅವನು ಯುದ್ಧಕ್ಕೆ ನಿಂತಾಗ ಅವನ್ಗೆ ಯುದ್ಧ ಮಾಡಕ್ ಇಷ್ಟ ಇಲ್ಲ ಅಂತ ಅವ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದಾನೆ. ಬಟ್ ನಮಗೂ ಸಾಕಷ್ಟು ಪ್ರಾಬ್ಲಮ್ಸ್ ಗಳಿರುತ್ತೆ ಜೀವನದಲ್ಲಿ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ, ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಇರುತ್ತೆ, ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಹೌ ಆರ್ ವಿ ರಿಲೇಟಿಂಗ್ ಅವರ್ ಪ್ರಾಬ್ಲಮ್ಸ್ ಟು ಅರ್ಜುನಾಸ್ ಪ್ರಾಬ್ಲಮ್ಸ್? ನಮ್ ಪ್ರಾಬ್ಲಮೇ ಬೇರೆ, ಅವ್ರ ಪ್ರಾಬ್ಲಮೇ ಬೇರೆ. ಅರ್ಜುನ ಯುದ್ಧ ಭೂಮಿಲಿ ಇದ್ದಾನೆ, ನಾವು ಇಲ್ಲಿ ಬೇರೆ ಬೇರೆ ತರದ ಯುದ್ಧನ ನಾವು ಆಡ್ತಾ ಇದ್ವಿ. ವಿ ಆಲ್ಸೋ ಗಿವ್ ಸೋ ಮೆನಿ ರೀಸನ್ಸ್ ಫಾರ್ ನಾಟ್ ಡೂಯಿಂಗ್ ದ ಆಕ್ಷನ್. ಅರ್ಜುನ ಇಸ್ ಆಲ್ಸೋ ಡೂಯಿಂಗ್, ಬಟ್ ಅದು ಅವನ್ ಪ್ರಾಬ್ಲಮ್, ಇದು ನಮ್ ಪ್ರಾಬ್ಲಮ್. ಹಾಗಾಗಿ ಎಲ್ಲಿ ಕಾಮನಾಲಿಟಿ ಇದೆ? ಇದಕ್ಕೆ ಆತ್ಮಜ್ಞಾನ ಯಾತಿಗ್ ಬೇಕು ಅಲ್ವಾ? ಬಟ್ ಹಿಯರ್ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ, ಹಿ ಈಸ್ ಟೇಕಿಂಗ್ ದ ರೂಟ್ ಕಾಸ್ ಆಫ್ ಆಲ್ ದ ಪ್ರಾಬ್ಲಮ್ಸ್. ಇಟ್ ಈಸ್ ನಾಟ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಆಫ್ ಅರ್ಜುನ. ಅವನ್ ಪ್ರಾಬ್ಲಮ್ ಮೋಹ ಇರಬಹುದು, ಆದ್ರೆ ನನ್ನ ಪ್ರಾಬ್ಲಮ್ ದ್ವೇಷ. ಅವನ್ ಪ್ರಾಬ್ಲಮ್ ನನ್ಗೆ ಧರ್ಮ ಇರಬಹುದು, ಆದ್ರೆ ನನ್ನ ಪ್ರಾಬ್ಲಮ್ ಇನ್ನೇನೋ ಇರುತ್ತೆ, ನನ್ಗೆ ಇನ್ನೇನೋ ಬೇಕಾಗಿರುತ್ತೆ ಜೀವನದಲ್ಲಿ, ಆಸೆ ಇರುತ್ತೆ. ಸೊ ಐ ಹ್ಯಾವ್ ಸೋ ಮೆನಿ ಅದರ್ ಪ್ರಾಬ್ಲಮ್ಸ್ ವಿಚ್ ಇಸ್ ನಾಟ್ actually related to Arjuna. Where is the commonality is he is taking the root cause of all the problems, which is, what is that root cause of all the problems? ಆತ್ಮಜ್ಞಾನ. ಆತ್ಮಜ್ಞಾನದ ಕೊರತೆಯಿಂದನೇ ಎಲ್ಲ ಪ್ರಾಬ್ಲಮ್ಸ್ ಗಳು ಹುಟ್ಟೋದು. ಇಟ್ ಇಸ್ ಲೈಕ್ ಮರಿ ಮಕ್ಕಳು. ಸೊ ನಿನಗೆ ಆ ಪ್ರಾಬ್ಲಮ್ ಇರ್ಬೋದು, ಇನ್ನೊಬ್ಬನಿಗೆ ಈ ಪ್ರಾಬ್ಲಮ್ ಇರ್ಬೋದು, ಬಟ್ he handles the root cause. See how beautifully he is taking. Krishna is how beautifully he is taking. First root cause problem ಕೊಡ್ತಾನೆ, ಬಟ್ ಇಷ್ಟು ರೂಟ್ ಕಾಸ್ ಪ್ರಾಬ್ಲಮ್ ಕೊಟ್ಮೇಲೆ ರೂಟ್ ಕಾಸ್ ಗೆ ಸೊಲ್ಯೂಷನ್ ಕೊಟ್ಮೇಲೆ, ಇಟ್ ಈಸ್ ನಾಟ್ ದಟ್ ಹಿ ಡೋಂಟ್ ಗಿವ್ ದ ಸೊಲ್ಯೂಷನ್ ಫಾರ್ ದ ಸ್ಪೆಸಿಫಿಕ್ ಪ್ರಾಬ್ಲಮ್ ಆಲ್ಸೋ. ಅದು ಕೊಡ್ತಾನೆ. ಮುಂದಕ್ಕೆ ನೋಡ್ತಾ ನೀವು ನೋಡ್ಬೋದು, ಕರ್ಣ ಮುಂದೆ ಬಂದಾಗ ಯಾವ ರೀತಿ ಆಕ್ಟ್ ಮಾಡ್ಬೇಕು, ದ್ರೋಣಾಚಾರ್ಯರ್ ಮುಂದೆ ಬಂದಾಗ ಅವನ್ಗೆ ಯಾವ ಚಾತುರ್ಯ ಉಪಯೋಗಿಸಿ ನೀನ್ ಮಾಡ್ಬೇಕು, ಅದೆಲ್ಲ ಇಲ್ಲಿ ಬರ್ತಾ ಇಲ್ಲ.
ಇಲ್ಲಿ ಅದು ಆ ಒಂದು ಸ್ಪೆಸಿಫಿಕ್ ಟೈಮ್ಗೆ ಬರುವಂತ ಪ್ರಾಬ್ಲಮ್ನು ಹ್ಯಾಂಡಲ್ ಮಾಡ್ತಾನೆ ಕೃಷ್ಣ. ಬಟ್ ಈಗ ಅವನು ಹ್ಯಾಂಡಲ್ ಮಾಡ್ತಾ ಇರೋದು ರೂಟ್ ಕಾಸ್ ಕೈ ಹಾಕಿದ. ದಟ್ ವೈ ಆರ್ ಯು ನಾಟ್ ಗೆಟಿಂಗ್ ಅಪ್ ಅಂಡ್ ಫೈಟಿಂಗ್? ಅದಕ್ಕೆ ಇದು ಮಾಡ್ತಾ ಇದ್ದಾರೆ. ಅಂದ್ರೆ ನಿಮ್ಮ ಜೀವನದಲ್ಲಿ ನೀನ್ ಯಾಕೆ ನಿನ್ನ ಕೆಲಸನ ನೀನ್ ಮುಂದುವರಿಸ್ತಾ ಇಲ್ಲ, ನೀನ್ ಯಾಕೆ ಮಾಡ್ತಾ ಇಲ್ಲ, ಅದನ್ನ ನಮ್ಮ ಜೀವನದಲ್ಲಿ ನಾವು ಹಾಕೊಂಡ್ರೆ ವಾಟ್ ಈಸ್ ದಟ್ ರೂಟ್ ಕಾಸ್? ದಟ್ ರೂಟ್ ಕಾಸ್ ಇಸ್ ಲ್ಯಾಕ್ ಆಫ್ ಆತ್ಮಜ್ಞಾನ. ನಾನ್ ಯಾರು ಅಂತ ತಿಳ್ಕೋ ಫಸ್ಟ್, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಎಂಥದೇ ಪ್ರಾಬ್ಲಮ್ ಬರಲಿ, ಯು ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ಇಟ್ ಅಂಡ್ ಐ ವಿಲ್ ಮೇಕ್ ಶ್ಯೂರ್ ದಟ್ ಯು ಹ್ಯಾಂಡಲ್ ಇಟ್ ಸಕ್ಸಸ್ಫುಲಿ. ಬಟ್ ಫಸ್ಟ್ ಅಡ್ರೆಸ್ ದಿಸ್ ರೂಟ್ ಪ್ರಾಬ್ಲಮ್. ಇಂಥ ಒಬ್ಬ ಸೈಕಾಲಜಿಸ್ಟ್ ನಮಗೆ ಸಿಕ್ಬಿಟ್ರೆ ಹೆಂಗಿರುತ್ತೆ? ಪ್ರತಿಯೊಂದು ಪ್ರಾಬ್ಲಮ್ಗೂ ಇಟ್ ಇಸ್ ಸೋ ನೈಸ್, ರೈಟ್? ಬಟ್ ಇದ್ ನೋಡಿ, ಇದು ಹೇಗಿದೆ ಅಂತಂದ್ರೆ, ಇದು ನಡೆದಿದ್ದು ಎಷ್ಟೋ ಸಾವಿರ ವರ್ಷದ ಹಿಂದೆ. ಅದು ನಮ್ಗೆ ಇವಾಗ್ಲೂ ಅಪ್ಲಿಕಬಲ್ ಆಗ್ತಾ ಇದೆ. ಅವಾಗ ಅವನು ಇವಾಗ್ಲೂ ಕೂಡ ನಮಗೆ ವಿ ವಾಂಟ್ ಅ ಗೈಡ್ ಇನ್ ಅವರ್ ಲೈಫ್. We want a guide in our life. For every situation, we want a guide in our life. ಮನುಷ್ಯ ರೂಪದಲ್ಲಿ ಬೇಕು, ಸಿಗ್ತಾನಾ? ಕೃಷ್ಣನ್ ತರನೇ ಬೇಕು, ಸಿಗ್ತಾನಾ? ಬಿಕಾಸ್ ಅವನ್ ತರನೇ ಬುದ್ಧಿ ಇರೋಂಥದ್ದು ಬೇಕು, ಅವನೇ ಹ್ಯಾಂಡಲ್ ಮಾಡ್ಬೇಕು. ಇಸ್ ಇಟ್ ಪಾಸಿಬಲ್? ಸಿಗ್ಬೋದು. ಆದ್ರೆ ಇವಾಗ ನೋಡಿ, ದ್ವಾಪರ ಯುಗದಲ್ಲಿ ಕೃಷ್ಣ ಇದ್ದ, ಆದ್ರೆ ಕೃಷ್ಣನ ದೈವತ್ವ ಅವಾಗ ಅಲ್ಲಿರೋಂತ ಆ ಒಂದು ಸಮಕಾಲೀನರಿಗೆ ಗೊತ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು, ದ್ವಾಪರ ಯುಗದ ಆದ್ಮೇಲೆ ಇವನು ಭಗವಂತ ಅಂತ ಗೊತ್ತಾಯ್ತು. ಹಾಗೆ ನಮ್ ಜೀವನದಲ್ಲೂ ಸಾಕಷ್ಟು ಜನ ಕೃಷ್ಣನ ರೂಪಿ ಬರ್ತಾರೆ, ಸದ್ಗುರುಗಳು ಬರ್ತಾರೆ. ಆದ್ರೆ ಡು ವಿ ಹ್ಯಾವ್ ದಟ್ ರಿಯಾಲಿಟಿ, ದಟ್ ಇಂಟೆಲೆಕ್ಟ್ ಟು ಐಡೆಂಟಿಫೈ ದಟ್ ಸದ್ಗುರು ಇನ್ ಅವರ್ ಲೈಫ್ ಹೂ ಹಸ್ ಕಮ್? ಬರ್ತಾರೆ, ಬೇಕಾದಷ್ಟು ಜನ ಬರ್ತಾರೆ. ಬಂದಾಗ ನಾವು ಅವ್ರನ್ನ ನಿಜವಾಗ್ಲೂ ಕೃಷ್ಣನೇ ಬಂದ್ರೆ ನಾವು ಅರ್ಥ ಮಾಡ್ಕೊಳ್ತೀವ, ಕೃಷ್ಣನೇ ಬಂದಿದ್ದಾನೆ, ನಾನು ಇವ್ರ ಮಾತು ಕೇಳ್ಬೇಕು ಅಂತ. ಬಿಕಾಸ್ ವಿ ಸಿ ಫ್ರಮ್ ಅವರ್ ವೆರಿ ಲಿಮಿಟೆಡ್ ಸೆನ್ಸಸ್ ಅಂಡ್ ವಿ ಟೆಲ್, ಓ ಯಾರೋ ಢೋಂಗಿ ಇವನ್ ಹೇಳ್ದಾಗ ನನ್ಗೆ ಯಾಕೆ ಕೇಳ್ಬೇಕು? ಸೊ ಆಲ್ ದೀಸ್ ಥಿಂಗ್ಸ್ ಕಮ್. ದೋ ಹಿ ಇಸ್ ಟೆಲಿಂಗ್ ಮೆನಿ ಗುಡ್ ವರ್ಚುಯಸ್ ಥಿಂಗ್ಸ್ ಅಬೌಟ್ ಆತ್ಮಜ್ಞಾನ, ಓನ್ಲಿ ನಾವು ಅವ್ರ ಬಗ್ಗೆ ಗಮನ ಕೊಡೋದಿಲ್ಲ ಅಲ್ವಾ? ಸೊ ಹಾಗಾಗಿ ನಮ್ಗೆ ನಿಜವಾಗ್ಲೂ ಬೇಕು ಅಂದ್ರೆ ನಮ್ಗೆ ಸಿಕ್ಕೋದಿಲ್ಲ. ಕೃಷ್ಣ ಮತ್ತೆ ಅರ್ಜುನನ ಸಂವಾದ ಏನಿದೆ, ದಟ್ ಈಸ್ ನಮ್ಗೆ ಇವಾಗ್ಲೂ ಕೂಡ ತಗೊಳ್ಬಹುದು. ಅದಕ್ಕೋಸ್ಕರನೇ ಅವಾಗ ಅರ್ಜುನ ಮತ್ತೆ ಕೃಷ್ಣನ ಮಧ್ಯೆ ಆ ಒಂದು ಕಾನ್ವರ್ಸೇಷನ್, ಆ ಒಂದು ಡೈಲಾಗ್ ನಡೆದಿರೋದು. ನಡೆದಾಗ ವೇರ್ ಡು ಐ ಸ್ಟ್ಯಾಂಡ್ ಅಂಡ್ ವಾಟ್ ಈಸ್ ದ ಸೊಲ್ಯೂಷನ್ ಗಾಡ್ ಡೈರೆಕ್ಟ್ಲಿ ಈಸ್ ಗಿವಿಂಗ್ ಅಂತ ತಿಳ್ಕೊಳ್ಬಹುದು. ವೆನ್ ವಿ ಡೋಂಟ್ ಹ್ಯಾವ್ ದಟ್ ಕೃಷ್ಣ ಇನ್ ದ ಪರ್ಸನ್ ಫಾರ್ಮ್, ಇನ್ ದ ಬಾಡಿ ಫಾರ್ಮ್ ಇನ್ ದಿಸ್ ಲೈಫ್, then definitely ಭಗವದ್ಗೀತೆನಲ್ಲಿ ಇರುವಂತ ಆ ಒಂದು ಕೃಷ್ಣ will definitely help us to understand what we want in our life. ಅದಕ್ಕೋಸ್ಕರನೇ ನಾವು ಭಗವದ್ಗೀತೆನಲ್ಲಿ ತತ್ವಾರ್ಥವಾಗಿ ಅರ್ಥ ಮಾಡ್ಕೊಂಡ್ವಿ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇನ್ ದಟ್ ಸೂಕ್ಷ್ಮವಾಗಿ ಏನ್ ಹೇಳಿರ್ತಾನೆ, ರೂಢಾರ್ಥ ಅಲ್ಲ. ರೂಢಾರ್ಥವಾಗಿ ಹೇಳ್ಬಿಟ್ರೆ ಏನ್ ಹೇಳ್ಬೋದು? ಗತಾಸು ನಗತಾಸುಂಶ್ಚ ನಾನು ಶೋಚಂತಿ ಪಂಡಿತ. ಸೊ ವೈ ಡು ಯು, ನೀನ್ ಇದ್ರ ಬಗ್ಗೆ ಎಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ಅವರೆಲ್ಲ ಕೆಟ್ಟವ್ರಪ್ಪ, ಅವರೆಲ್ಲ ಸಾಯ್ಬೇಕಾಗಿರೋಂಥವ್ರೆ, ನೀನೇನ್ ಕೆಟ್ಟದ್ ಮಾಡ್ತಿಲ್ಲ ಅವ್ರನ್ನ ಸಾಯಿಸಿದ್ರೆ. ಸೊ ಯು ಕ್ಯಾನ್ ಗೋ ಆನ್, ಕಮ್ ಆನ್. ಸೊ ದಟ್ ಈಸ್ ದ ಓನ್ಲಿ ಥಿಂಗ್ ವಾಟ್ ಅ ಕಾಮನ್ ಮ್ಯಾನ್ ಗೆಟ್ಸ್ ಇಟ್ ಫ್ರಮ್ ದ dialogue in this shloka. But actually what is he telling? He is telling to learn the self knowledge, atma gnana, which I am going to tell from the next shloka. So next shloka. ಅಂತ ಹೇಳ್ತೀರಪ್ಪ. ನಿಮ್ ವಾಯ್ಸ್ ತುಂಬಾ ಕಟ್ ಆಗ್ತಿದೆ. ನತ್ವೇವಾಹಂ ಜಾತು ನಾಸಂ, ನತ್ವೇವಾಹಂ ನ ಜಾತು ನಾಸಂ ನ. ನಾನ್ ಹೇಳಿದಷ್ಟೇ ಸರ್. ನತ್ವೇವಾಹಂ ಜಾತು ನಾಸಂ, ನತ್ವೇವಾಹಂ ಜಾತು ನಾಸಂ ನಂ, ನತ್ವೇವಾಹಂ ಜಾತು ನಾಸಂ ತ್ವಂ, ನತ್ವಂ ನೇಮೆ, ನತ್ವಂ ನೇಮೆ, ನತ್ವಂ ನೇಮೆ,
ಜನಾಧಿಪ ಜನಾಧಿಪಾಃ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ನ ಚೈವ ನ ಭವಿಷ್ಯಾಮಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ ಸರ್ವೇ ವಯಂ ಮತಃ ಸರ್ವೇ ಸರ್ವೇ ವಯಮತಃ ಸರ್ವೇ ವಯಮತಃ ಪರಂ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಕೃಷ್ಣ? ಆಮೇಲೆ ಅವಳಿಗೂ ಕಟ್ ಆಗ್ತಾ ಇದ್ಯಾ? ಕಟ್ ಆಗ್ತಿದ್ಯಾ? ನೆಟ್ವರ್ಕ್ ನೋಡ್ಕೊಪ್ಪ ವಾಸು, ನೆಟ್ವರ್ಕ್ ನೋಡ್ತಾರೆ. ಸ್ವಲ್ಪ ಲ್ಯಾಗು ಇದೆ ಮತ್ತೆ ಗ್ಲಿಚ್ ಇದೆ, ತುಂಬಾ ಗ್ಲಿಚ್ ಇದೆ, ಅಂದ್ರೆ ವಾಯ್ಸ್ ಕೇಳಿಸ್ತಿಲ್ಲ. BBNL ಆಗಿದ್ರೆ ಮೆಸೇಜ್ ಹಾಕಿದ್ದಾರೆ, ಈ ತರ ಸ್ವಲ್ಪ ಗ್ಲಿಚಸ್ ಇರತ್ತೆ ನೆಟ್ವರ್ಕ್ ಅಂತ. ಅವಾಗ ನಾನು ಏನ್ ಮಾಡ್ಬೇಕಿಲ್ಲಿ? ವಾಟ್ ಶುಡ್ ಐ ಡು ಹಿಯರ್? ಈಗ ಆಡಿಬಲ್ ಆಗಿದ್ಯಾ ಎಲ್ರು ಕೇಳ್ತಾ ಇರಿ ಅವಾಗ ಅಷ್ಟೇ. ಆಮೇಲೆ ಆಡಿಬಲ್ ಅಂತ ಕೇಳ್ತಾರೆ. ಓಕೆ ಓಕೆ ನೌ ಓಕೆ ವಾಸುಕಿ ಅವ್ರೆ, ನಿಮ್ಗೆ ಟು ಗಿವ್ ಅನ್ ಐಡಿಯಾ, ನಿಮ್ ವಾಯ್ಸ್ ಹೆಂಗ್ ಕೇಳಿಸ್ತಿದೆ ಅಂದ್ರೆ ಹಿಂಗಿದೆ. ಗುಡ್ ನೇಮ್ ಹೌ ಡೂಯಿಂಗ್ ಹಂಗೆ ಮಧ್ಯ ಕೇಳಿಸ್ತಿಲ್ಲ. ವಿಡಿಯೋ ಒಮ್ಮೆ ಆಫ್ ಮಾಡಿ ನೋಡ್ಬೋದೇನಾ ನಿಮ್ದು, ಅವಾಗ ಬ್ಯಾಂಡ್ ವಿಡ್ತ್ ಸೇವ್ ಆಗ್ಲಿಕ್ಕೆ? ಅಲ್ಲ, ಯಾಕೆಂದ್ರೆ ಸ್ವಲ್ಪ BBNL ಆದ್ರೆ ಮೆಸೇಜ್ ಬಂದಿದೆ, ಈ ತರ ಸ್ವಲ್ಪ ಸ್ಲೋ ಆಗತ್ತೆ, ಗ್ಲಿಚ್ ಇದೆ ಅಂತ. ಒಂದ್ ನಿಮಿಷ. ಸೊ ಇಲ್ಲೇ ಹೇಳ್ತಾನೆ, ನತ್ವೇ ವಾ ಜಾತು ನಾಸಂ. ಇವಾಗ ಇದೆಯಪ್ಪ ಇಲ್ವಂತೆ. ಇಲ್ಲ ಮ್ಯಾಮ್. ಈಗೇನ್ ಮಾಡ್ದೆ? ಮ್ಯೂಟ್. ಒಂದ್ ನಿಮಿಷ. ಕ್ಲಿಯರ್ ಇದೆ ಪೂರ್ಣಿ? ಓಕೆ ಓಕೆ ಇದೆಯಾ? ವಾಸುಕಿ, ಹಾ ಸ್ವಲ್ಪ ಎಲ್ಲೋ ತುಂಬಾ ದೂರದಲ್ಲಿ ಕೇಳಿಸ್ದಂಗಿದೆ ಅಮ್ಮ. ಹಾಗಾದ್ರೆ ಒಂದ್ ಕೆಲಸ ಮಾಡ್ಲಾ, ಇದು ಮೋಸ್ಟ್ಲಿ ಇಂಟರ್ನೆಟ್ ಸ್ವಲ್ಪ ಗ್ಲಿಚ್ ಇರ್ಬೋದು. ನೆಕ್ಸ್ಟ್ ಟೈಮ್ ಐ ಪುಟ್ ದ ಹೆಡ್ಫೋನ್ ಅಂಡ್ ಸ್ಪೀಕ್ ಮೇಬಿ ವರ್ಕ್ ಆಗುತ್ತೆ. ಹೆಡ್ಫೋನ್ ಅಲ್ಲಿ ವಿಡಿಯೋ ಆಫ್ ಮಾಡ್ಬಿಟ್ಟು ಟ್ರೈ ಮಾಡಿ, ಪ್ರಾಬಬ್ಲಿ ದಟ್ ವಿಲ್ ಹೆಲ್ಪ್. ವಿಡಿಯೋ ಆಫ್ ಮಾಡ್ಕೊಮ್ಮ ವಾಸು.
ಇವಾಗ ಆಡಿಬಲ್ ಇದೆಯಪ್ಪ, ಏನೋ ಚೇಂಜಸ್ ಮಾಡಿದವನು? ಓಕೆ, 1 minute ಸ್ವಲ್ಪ ಕಂಟಿನ್ಯೂಸ್ ಆಗಿ ಮಾತಾಡಿ, ಆಗ ಗೊತ್ತಾಗತ್ತೆ ಏನಾದ್ರು ಗ್ಲಿಚ್ ಏನಾದ್ರು ಇದೆಯಾ ಏನು ಅಂತ. ಈಗಂತೂ ಆಡಿಬಲ್ ಆಗಿದೆ. ನತ್ವೇವ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಇಷ್ಟು ಓಕೆ? ಕ್ಲಿಯರ್ ಮ್ಯಾಮ್. ಸರಿ ಇದೆ ವಸುತಿ. ತೀರಾ ಏನಾದ್ರು ಹಾಗೆ ಅನಿಸ್ತಿದ್ರೆ ವಾಸುಕಿ, ಇದು ವಿಡಿಯೋ ಸ್ಟಾಪ್ ಮಾಡ್ಕೊಂಡು ಯು ಕಂಟಿನ್ಯೂ ಟಾಕಿಂಗ್ ಅಷ್ಟೇ. ದಟ್ ವಿಲ್ ಹೆಲ್ಪ್ ಬ್ಯಾಂಡ್ ವಿಡ್ತ್. ಸೊ ಇಲ್ಲೇನ್ ಹೇಳ್ತಾ ಇದ್ದಾನೆ, ಇಸ್ ಇಟ್ ನೆಸೆಸರಿ ಫಾರ್ ಮೀ ಟು ರಿಪೀಟ್? ಏನು ಅರ್ಥನೇ ಆಗ್ಲಿಲ್ವಾ ಫಸ್ಟ್? ವಾಸ್ ಇಟ್ ಓಕೆ ಆರ್ ಡಿಡ್ ಯು ಗೆಟ್ ಇಟ್ ಆರ್ ನಾಟ್? ವಿ ಗಾಟ್ ಇಟ್ ಮ್ಯಾಮ್. ಓಕೆ, ಇಲ್ಲ, ಶ್ಲೋಕದ್ ಮಾತ್ರ ಒಂದ್ ಸ್ವಲ್ಪ ಬ್ರೇಕ್ ಆಯ್ತು ವಾಸುಕಿ, ಮಿಕ್ಕಿದೆಲ್ಲ Okay. ಕರೆಕ್ಟ್ ಆಗಿ ಕೇಳಿಸ್ತು. okay. So just to summarize that Atmagnana, Krishna is emphasizing on Atmagnana. Atmagnana ಪಡ್ಕೊಳ್ಳೋದು ತುಂಬಾ ತುಂಬಾ ಮುಖ್ಯ ಫಾರ್ ದ ಜೀವಾತ್ಮ. ನಮ್ಗಳಿಗೆ ಆತ್ಮಜ್ಞಾನ is very very important for any situation in our life, for any sufferings. ನಮ್ಗೆ ಆತ್ಮಜ್ಞಾನ ತುಂಬಾ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ಹೇಳ್ತಾ ಮುಂದಕ್ಕೆ ತಗೊಂಡು ಹೋಗ್ತಾ ಈ ಶ್ಲೋಕನ ಹೇಳ್ತಾನೆ. ಏನ್ ಹೇಳ್ತಾನೆ? ಸಿ ಹಿಯರ್, ಇಲ್ಲಿ ಸ್ವಲ್ಪ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಏವಂ, ಈ ಪ್ರಕಾರವಾಗಿ, ಅಹಂ, ನಾನು, ನತ್ವೇ ವಾಹಂ ಜಾತು ನಾಸಂ, ಅಂದ್ರೆ ಯಾವ ಕಾಲದಲ್ಲಿಯೂ ಕೂಡ ನಾನು ಇರಲಿಲ್ಲ ಅಂತ ಇಲ್ಲ. ಸಿ ಹೌ ಈಸ್ ಟೆಲಿಂಗ್ ಅಂತಂದ್ರೆ, ನಾನು ಯಾವ ಕಾಲದಲ್ಲೂ ಕೂಡ ನಾನು ಇರ್ಲಿಲ್ಲ ಅಂತ ಇಲ್ಲ. ಸೊ ವಾಟ್ ಡಸ್ ದಟ್ ಮೀನ್? ದಟ್ ಹಿ ವಾಸ್ ಪ್ರೆಸೆಂಟ್. ಕರೆಕ್ಟ್? ಸೊ ಹಿ ಈಸ್ ಟೆಲಿಂಗ್ ದಟ್ ನಾನು ಯಾವ ಕಾಲದಲ್ಲಿಯೂ ಇರ್ಲಿಲ್ಲ ಅಂತ ಇಲ್ಲ, ನೀನು ಕೂಡ ಯಾವ ಕಾಲದಲ್ಲಿ ಕೂಡ ಇರ್ಲಿಲ್ಲ ಅಂತ ಇಲ್ಲ. ಇಲ್ಲಿ ನೀನ್ ನೋಡ್ತಾ ಇದ್ದೇನೆ, ಈ ರಾಜರುಗಳು ಕೂಡ ಎಲ್ಲಾ ಹಿಂದಿನ ಕಾಲದಲ್ಲೂ ಕೂಡ ಇರ್ಲಿಲ್ಲ ಅಂತ ಇಲ್ಲ. ಮುಂದೆ ಕೂಡ, ಇವಾಗ್ಲೂ ನೀನ್ ಕಣ್ಣಿಗೆ ನೋಡ್ತಾ ಇದೆಯಾ, ಮುಂದೆ ಕೂಡ ದೀಸ್ ಪೀಪಲ್, ದೇರ್ ವಿಲ್ ನಾಟ್ ಬಿ ಅ ಟೈಮ್ ವೆನ್ ದೇ ವಿಲ್ ನಾಟ್ ಬಿ ದೇರ್ ಅಂತ ಹೇಳ್ತಾರೆ. ಅಂದ್ರೆ ಮುಂದೆ ಕೂಡ ಇವರುಗಳು ಇರೋದಿಲ್ಲ ಅಂತ ಇಲ್ಲ, ನೀನು ಕೂಡ ಮುಂದೆ ಇರೋದಿಲ್ಲ ಅಂತ ಇಲ್ಲ. ಸಿ ಹೌ ದ ಲ್ಯಾಂಗ್ವೇಜ್ ಈಸ್ ಸ್ಪೀಕಿಂಗ್ ಈಸ್ ಸೋ ಕನ್ಫ್ಯೂಸಿಂಗ್ ಅಂಡ್ ಅದನ್ನ ಹೇಗ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಇಲ್ಲಿ ನಾವು ಯಾಕಂಗ್ ಹೇಳ್ತಾ ಇದ್ದಾನೆ ಅಂತಂದ್ರೆ ಸ್ವಲ್ಪ ಗಮನ ಕೊಡ್ಲಿ ಅಂತ ಹೇಳ್ತಾರೆ. ಇಟ್ ಇಸ್ ನಾಟ್ ಅ ಲೈಟರ್ ಥಿಂಗ್ ವಿಚ್ ಯು ಹ್ಯಾವ್ ಟು ಜಸ್ಟ್ ಲೈಟ್ಲಿ ಸೇ ಅಂಡ್ ಗೋ. ಈ ಶ್ಲೋಕ ಏನಿದೆಯಲ್ಲ, ಇದು ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬೇಕು. ಹಿ ಕುಡ್ ಹ್ಯಾವ್ ಸೆಡ್ ದಿಸ್ ವೇ, ನೀನ್ ಅವಾಗ್ಲೂ ಇದ್ದೆ, ಈಗ್ಲೂ ಇದೆಯಾ, ಮುಂದೆನೂ ಇರ್ತೀಯ. ಅವರು ಕೂಡ ಹಿಂದೆನೂ ಇದ್ರು, ಈಗ್ಲೂ ಇದ್ದಾರೆ, ಮುಂದೆನೂ ಇರ್ತಾರೆ, ನಾನು ಕೂಡ ಅಂತಾನು ಹೇಳಬಹುದಾಗಿತ್ತು. ಆದ್ರೆ ಹಿ ಹ್ಯಾಸ್, ಈ ಸಂಸ್ಕೃತ ಲ್ಯಾಂಗ್ವೇಜ್ ತದ್ರೂಪದಲ್ಲಿ ಹೇಗ್ ಹೇಳಿದಾನೆ ಅಂತಂದ್ರೆ, ನತ್ವೇ ವಾಹಂ ಜಾತು ನಾಸಂ, ಎಲ್ಲ ನ ಯೂಸ್ ಮಾಡ್ತಾನೆ. ನತ್ವಂ ನೇಮೆ ಜನಾಧಿಪಾಹ, ಜನಾಧಿಪಾಹ ಅಂದ್ರೆ ರಾಜರುಗಳು. ನ ಚೈವ ನ ಭವಿಷ್ಯಾಮಹ, ಅಲ್ಲೂ ಕೂಡ ನೆಗೆಟಿವ್ಸ್, ಮುಂದೆ ಕೂಡ ಇವ್ರು ಇರೋದಿಲ್ಲ ಅಂತ ಇಲ್ಲ. ಸರ್ವೇ ವಯಮತ ಪರಂ ಅಂತ ಹೇಳ್ತಾರೆ. ಅಂದ್ರೆ ಹಿ ಈಸ್ ಯೂಸಿಂಗ್ ನೆಗೆಟಿವ್ಸ್, ಇಲ್ಲಿ ಎಲ್ಲ ನೆಗೆಟಿವ್ಸ್. ಈ ನೆಗೆಟಿವ್ಸ್ ನ ಯೂಸ್ ಮಾಡಿ ಹಿ ಈಸ್ ಸ್ಟ್ರೆಂಥನಿಂಗ್ ಹಿಸ್ ಎಂಫಸೈಸಿಂಗ್ ಆಫ್ ಆತ್ಮಜ್ಞಾನ. ಏನಿದು ಹೀಗಂದ್ರೆ, ನಮಗೆ ಇಲ್ಲ ಅಂತಂದ್ರೆ ನಮ್ಗೆ ಯಾವುದ್ರೊಳಗೆ ನಮ್ಗೆ ಆಕ್ಚುಲಿ ನೋಡಕ್ ಹೋದ್ರೆ ದುಃಖ ಯಾವ್ದ್ರೊಳಗೆ ಬರೋದು? ಹಿ ಸ್ಟಾರ್ಟೆಡ್ ವಿತ್ ದುಃಖ, ರೈಟ್? ಸೊ ಅಲ್ಲಿಂದ ಮುಂದೆ ಕಂಟಿನ್ಯೂ ಆಗ್ತಾ ದುಃಖ ನಮಗೆ ಶುರುವಾಗುವಂತದ್ದೇನೆ ಎಲ್ಲಿಂದ ಅಂತಂದ್ರೆ ಭಯದಿಂದ. ದಟ್ ಇಸ್ ದ ರೂಟ್ ಕಾಸ್. ಎಲ್ಲಿ ನಮ್ಗೆ ಭಯ ಇರತ್ತೋ ಅಲ್ಲಿಂದ ನಮ್ಗೆ ದುಃಖ ಪ್ರಾರಂಭ ಆಗುತ್ತೆ. ಯಾಕೆ ಭಯ? ದ ಡೆತ್ ಈಸ್ ದ ರೂಟ್ ಕಾಸ್ ಆಫ್ ದಟ್ ಫಿಯರ್. ಯಾಕೆಂದ್ರೆ ಈ ದೇಹದ ಡೆತ್ ಮಾತ್ರನೇ ಅಲ್ಲ, ನಮ್ಗೆ ನಾವು ಸತ್ತೋಗ್ತೀವಿ ಒಂದು ದಿನ ಅನ್ನೋದ್ರ ಬಗ್ಗೆ ಮಾತ್ರ ಹೇಳ್ತಾ ಇಲ್ಲ ಅವನು. ಎಲ್ಲಾ ಪರಿಸ್ಥಿತಿನಲ್ಲೂ, ಎಲ್ಲಾ ಸಿಚುವೇಶನ್ಸ್ ಕೂಡ, ಇವಾಗ ನಮ್ಗೆ ಇರೋಂತ ಒಂದು ವಸ್ತು ಕೂಡ,
ನಾನು ಏನೋ ಒಂದು ಇದಕ್ಕೆ ಅಂತಾರೆ ಮನೆ ಖರೀದಿ ಮಾಡ್ತೀನಿ, ಸೈಟ್, ಐ ವಿಲ್ ಪರ್ಚೇಸ್ ಅ ಸೈಟ್. ಓಕೆ, ಆ ಒಂದು ಮನೆ ಖರೀದಿ ಮಾಡಿದ್ರೆ ಮುಂದೆ ಕೂಡ ಇದು ನನ್ ಸ್ವತ್ತಲ್ಲೇ ಇರತ್ತಾ ಅಥವಾ ಬೇರೆ ಯಾರಾದ್ರೂ ಕಸ್ಕೊಂಡ್ಬಿಟ್ರೆ ಡೆತ್ ಆಫ್ ದಟ್ ಪ್ರಾಪರ್ಟಿ. ಮತ್ತೆ ಇವಾಗ ನನ್ನ ಹತ್ರ ಯಾವ್ದೋ ಒಂದು ಪೆನ್ನೋ ಗಿನ್ನೋ ಅಥವಾ ಯಾವ್ದೋ ಒಂದು, ಅಥವಾ ಬೇಡ ಒಂದು ರಿಲೇಶನ್ಶಿಪ್, ನನ್ನ ಹತ್ರ ಇವ್ರು ತುಂಬಾ ಚೆನ್ನಾಗಿದ್ದಾರೆ, ಈಸ್ ಮೈ ಫ್ರೆಂಡ್, ಬಟ್ ಮುಂದೆನೂ ಕೂಡ ಈ ರಿಲೇಶನ್ಶಿಪ್ ಹೀಗೆ ಮೇಂಟೈನ್ ಆಗುತ್ತಾ? Again here, death of the relationship, fear of the death of the relationship, fear of the death of the body, fear of the death of the relationship, fear of the death of the whatever situation or finance or whatever, ದುಡ್ಡು ಇರ್ಬೋದು, ಕಾಸು ಇರ್ಬೋದು, ಅಥವಾ ಮಕ್ಕಳಿರ್ಬೋದು. ಮಕ್ಕಳು ಅಂತಂದ್ರೆ ಮಕ್ಕಳು ಸತ್ತೋಗ್ತಾರೆ ಅಂತಲ್ಲ, ಮಕ್ಕಳು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರ. So all these things, there is a fear of the death. Nangi situation ಅಂದ್ರೆ they want that enjoyment ಏನಿದೆಯೋ, it is we feel that ಇವಾಗ ಅಂದ್ರೆ ಈ ಕ್ಯಾಪ್ಸ್ಯೂಲ್, ಈ ಒಂದು ಇದ್ರೊಳಗಡೆ ಇವಾಗ ನಾನು ಇದ್ದೀನಿ, ಇವಾಗ ನನಗೆ ನನ್ನ ದೇಹ ಕಾಣ್ತಾ ಇದೆ, ಐ ಆಮ್ ಹಿಯರ್ ಅಟ್ ದಿಸ್ ಪಾಯಿಂಟ್, ನನಗೆ ಎಲ್ಲ ಬೇಕು, ಮುಂದೆ ನನ್ಗೆ ಗೊತ್ತಿಲ್ಲ, ಹಿಂದೆ ನನ್ಗೆ ಗೊತ್ತಿಲ್ಲ. ಅದಕ್ಕೆ ಅವ್ರು ಹೇಳ್ತಾ ಇದ್ರೆ ಹಿಂದೆನೂ ನೀನಿದ್ದೆ, ಈಗಲೂ ನೀನಿದ್ಯಾ, ಮುಂದೇನೂ ನೀನಿರ್ತೀಯ. ಅಂದ್ರೆ ದೇರ್ ಇಸ್ ನೋ ಫಿಯರ್ ಆಫ್ ಡೆತ್ ಅನ್ನೋದು ಇಲ್ಲ, ನೀ ಭಯ ಪಡ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ಏನಂದ್ರೆ ದೇರ್ ಇಸ್ ಆಲ್ವೇಸ್ ಫಿಯರ್ ಯಾಕೆ ಬರುತ್ತೆ ಅಂತಂದ್ರೆ ಅಲ್ಲಿ ದೇರ್ ಇಸ್ ಇನ್ಸೆಕ್ಯೂರಿಟಿ, ಆ ಲಿಮಿಟೆಡ್ ಫೀಲಿಂಗ್. ನನ್ಗಿಷ್ಟೇ, ನಾನ್ ಇರೋಷ್ಟು ಟೈಮಲ್ಲಿ ನಾನು ಚೆನ್ನಾಗಿ ಎಂಜಾಯ್ ಮಾಡ್ತೀನಿ, ಆ ಎಂಜಾಯ್ಮೆಂಟ್ಗೆ ನಾನು ಎಲ್ಲ ಕಲೆಕ್ಷನ್ ಮಾಡ್ತೀನಿ, ಸುಖ ಕಲೆಕ್ಟ್ ಮಾಡ್ಬೇಕು, ಫ್ರೆಂಡ್ಸ್ ಕಲೆಕ್ಟ್ ಮಾಡ್ಬೇಕು, ನನ್ಗೆ ರಿಲೇಶನ್ಶಿಪ್ ಕಲೆಕ್ಟ್ ಮಾಡ್ಬೇಕು, ಅಥವಾ ಸಕ್ಸಸ್ ಕಲೆಕ್ಟ್ ಮಾಡ್ಬೇಕು, ನೇಮ್ ಕಲೆಕ್ಟ್ ಮಾಡ್ಬೇಕು, ಫೇಮ್ ಕಲೆಕ್ಟ್ ಮಾಡ್ಬೇಕು. ಆಲ್ ಯು ಹ್ಯಾವ್ ಟು ಎಂಜಾಯ್ ಇನ್ ದಿಸ್, ಬಿಕಾಸ್ ಮುಂದೆ ಇತ್ತೋ ಹಿಂದೆ ಇಲ್ವೋ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ, ಬಟ್ ನನಗೆ ಈಗ ಬೇಕು. ಓನ್ಲಿ ದಟ್ ಫಿಯರ್ ಆಫ್ ಡೆತ್, ಅದರಿಂದ ನಮಗೆ ದುಃಖ, ಮುಂದೆ ಸಿಕ್ಕತ್ತೋ ಇಲ್ವೋ ಅನ್ನೋದು ದುಃಖ. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಈಸ್ ಎಂಫಸೈಸಿಂಗ್ ದಟ್ ಮುಂದೆ ಇರ್ತೀನೋ ಇರಲ್ವೋ ನನಗ್ ಬೇಕಾಗಿಲ್ಲ, ನನಗೆ ಈಗ ಬೇಕು. ಆದ್ರೆ ಅದೇ ಹೇಳ್ತಾ ಇದ್ದಾನೆ, ಹಿ ಇಸ್ ಟೆಲಿಂಗ್, ಈ ಕಾಲನ ತರ್ತಾ ಇದ್ದಾನೆ, ಹಿ ಇಸ್ ಬ್ರಿಂಗಿಂಗ್ ದಟ್ ಟೈಮ್ ಫ್ಯಾಕ್ಟರ್ ಹಿಯರ್. ಟೈಮ್ ಇಸ್ ದಟ್ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಸೊ ಪಾಸ್ಟ್ ಅಲ್ಲೂ ನಾನಿದ್ದೆ, ಪ್ರೆಸೆಂಟ್ ಅಲ್ಲೂ ನಾನಿದ್ದೀನಿ, ಫ್ಯೂಚರ್ ಅಲ್ಲೂ ನಾನಿರ್ತೀನಿ. ಪಾಸ್ಟ್ ಅಲ್ಲೂ ನೀನಿದೀಯಾ, ಪ್ರೆಸೆಂಟ್ ಅಲ್ಲೂ ನೀನಿದ್ಯಾ, ಫ್ಯೂಚರ್ ಅಲ್ಲೂ ನೀನಿರ್ತೀಯಾ ಅಂತ ಹೇಳ್ತಾನೆ. ಆದ್ರೆ ಇವನೇನ್ ಹೇಳ್ತಾ ಇದ್ದಾನೆ, ಅದಕ್ಕೆ ಪುಷ್ಟೀಕರಿಸಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾನೆ. ನೋಡಪ್ಪ, ಈಗ ಅವತಾರ ಪುರುಷ ರಾಮ ಇದ್ದ, ಅವತಾರ ಆಯ್ತು, ಅವನು ಹುಟ್ಟಿದ, ಅವನು ಮಾಡುವಂತ ಕೆಲಸ ಮಾಡ್ದ, ಅವನು ದೇಹ ಸತ್ತು. ಆದ್ರೆ ನಾನಿದ್ದೀನಿ. ಪರಶುರಾಮ ಇದ್ದ, ಅವನ್ ದೇಹ ಹುಟ್ಟಿತು, ಮತ್ತೆ ಮಾಡುವಂತ ಕೆಲಸ ಮಾಡ್ದ, ಅವತಾರನ ಸಾರ್ಥಕತೆ ಮಾಡ್ದ, ಮತ್ತೆ ಅವನು ಹೊಟ್ಟೋದ, ಆದ್ರೂ ನಾನಿದ್ದೀನಿ ಅಂತ ಹೇಳಿ. ಸೊ ಈ ತರ ಬೇಕಾದಷ್ಟು ಅವತಾರಗಳು ಬಂದವು ಹೋದ್ವು, ಆದ್ರೆ ನಾನಿದ್ದೀನಿ. ಆದ್ರೆ ನಾವೊಂದು ಯೋಚನೆ ಮಾಡ್ಬೋದು, ಹೌದಪ್ಪ ನೀನ್ ಅವತಾರ ಪುರುಷ, ನೀನ್ ಭಗವಂತ, ನೀನ್ ಇದೀಯಾ, ಆದ್ರೆ ನಮ್ ಪಾಡ್ ಹೇಳು, ಹೀಸ್ ಅರ್ಜುನ ಅಂತಾನೆ ಅವ್ನು ಹೇಳ್ತಾ ಇರೋದು. ಅರ್ಜುನ ಈಸ್ ಫೀಲಿಂಗ್ ದಟ್ ಐ ಕಾಂಪೊನೆಂಟ್, ನಾನು ಅನ್ನೋ ಆ ಐ ಕಾಂಪೊನೆಂಟ್ ಇದೆಯಲ್ಲ, ಈ ಐ ಕಾಂಪೊನೆಂಟ್ ಬಗ್ಗೆ ಹೇಳು, ಅವತಾರ ನೀನ್ ಭಗವಂತ ಅಂತ ಹೇಳ್ತಾನೆ. ಓಕೆ ಆಯ್ತು, ನಿನ್ ಬಗ್ಗೆನೇ ಯೋಚನೆ ಮಾಡೋಣ. ಇವಾಗ ನೀನು ಅಂದ್ರೆ ಮಗುವಾಗಿ ಹುಟ್ಟಿದೆ, ನಿನ್ಗೆ ಇವಾಗ ಕಣ್ಣು ಕಾಣಿಸ್ತಾ ಇರೋಂಥದ್ದೇನು, ಯೋರ್ ಬಾಡಿ, ಅಂದ್ರೆ ಯೋರ್ ಫ್ರೇಮ್ ಆಫ್ ಯೋರ್ ಲೈಫ್. ಹುಟ್ಟಿದೆ, ಇವಾಗ ಇದೆಯಾ, ಮುಂದೆ ಎಷ್ಟು ವರ್ಷ ಇರ್ತೀಯೋ ಗೊತ್ತಿಲ್ಲ, ಯೋರ್ ಫ್ರೇಮ್ ಆಫ್ ಯೋರ್ ಲೈಫ್. ಸರ್, ನೀ ಹುಟ್ಟೋಕ್ಕಿಂತ ಮುಂಚೆ ಎಲ್ಲಿದ್ದೆ? ಯುವರ್ ಇನ್ ದ ವೂಮ್, ರೈಟ್? ಅಮ್ಮನ ಗರ್ಭದಲ್ಲಿ ಇದ್ದೆ. ಓಕೆ, ಅದಕ್ಕಿಂತ ಹಿಂದೆ ಎಲ್ಲ ಹೋದೆ, ಅದಕ್ಕಿಂತ ಹಿಂದೆ ನೀನಿದ್ಯಾ? ಆತ್ಮ ಸ್ವರೂಪದಲ್ಲಿ ಅವಾಗ್ಲೂ ಇದ್ದೆ, ಅದು ಮ್ಯಾನಿಫೆಸ್ಟ್ ಆಯ್ತು ಇನ್ ದ ಗರ್ಭರೂಪ. ದೆನ್ ಅಗೈನ್ ದಟ್ ಗರ್ಭರೂಪದಿಂದ ಆ ಮಗು ಮ್ಯಾನಿಫೆಸ್ಟ್ ಆಗಿ ದೊಡ್ಡದಾಗಿ ಈ ಒಂದು ಆಕಾರ ಪಡೆದು, ಮತ್ತೆ ಇದು ಟೂಮ್, ಇದಕ್ ಹೋಗುತ್ತೆ, ಸಾಯತ್ತೆ. ಸತ್ ಮೇಲೆ ಏನಾಗುತ್ತೆ? ಪಂಚಭೂತಗಳಲ್ಲಿ ಲೀನವಾಗುತ್ತೆ. ಈ ದೇಹ ಏನಾಗುತ್ತೆ? ದೇಹ ಹೊರಟೋಗುತ್ತೆ, ಬಟ್ ಸ್ಟಿಲ್ ಯು ಆರ್ ದೇರ್ ಅಂತ ಹೇಳ್ತಾರೆ. ಇದನ್ನ ಅವ್ರೇನ್ ಹೇಳ್ತಾರೆ, ನೀನ್ ಇದೀಯಾ, ಹಿಂದೆನೂ ಇದೀಯಾ, ಇವಾಗ್ಲೂ ಇದೀಯಾ, ಮುಂದೆನೂ ಇದೀಯಾ. ಬಟ್ ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಕಷ್ಟ ಆಗ್ಬೋದು ಎಲ್ಲಾರ್ಗು. ಸೊ ಸಿಂಪಲ್ ಎಕ್ಸಾಂಪಲ್ ವಿಚ್ ಐ ಕ್ಯಾನ್ ಟೇಕ್ ಟು ಎಕ್ಸ್ಪ್ಲೇನ್ ಇಸ್, ಇವಾಗ ನೀವ್ ಕೇಳ್ಬಹುದು, ನಾನ್ ಹುಟ್ಟಕ್ಕಿಂತ ಮುಂಚೆ ನಾನು ಇದ್ನೋ ಬಿಟ್ನೋ ನನ್ಗೇನ್ ಗೊತ್ತು,
ಸತ್ಮೇಲೆ ನಾನು ಎಲ್ಲಿ ಹೋಗ್ತೀನೋ ನಂಗೆ ಆತ್ಮಸ್ವರೂಪ ಎಲ್ಲ ಇನ್ನು ನನ್ನ ತಲೆಗೆ ಹೋಗಿಲ್ಲ, ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ನಂಗೆ ಐಡಿಯಾ ಇಲ್ಲ ಅಂತ ಹೇಳ್ತೀರಿ ಕೆಲವರು. ಓಕೆ, ಅದನ್ನ ಸ್ವಲ್ಪ ಒಂಚೂರು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಯು ಕ್ಯಾನ್ ಟೇಕ್ ದಿಸ್ ಎಕ್ಸಾಂಪಲ್. ಈಗ ಮನೆ ಕಟ್ಟಕ್ಕಿಂತ ಮುಂಚೆ ನಾವು ಒಂದು ಸೈಟ್ ಪರ್ಚೇಸ್ ಮಾಡ್ತೀವಿ. ಇಟ್ ಇಸ್ ಅ ಓನ್ಲಿ ಸ್ಪೇಸ್, ಅದು ಬರೀ ಸ್ಪೇಸ್ ಇದೆ ಅಷ್ಟೇ, ಹೌದಲ್ಲ? ಆ ಸ್ಪೇಸ್ ಅಲ್ಲಿ ಒಂದು ಮನೆಯನ್ನ ಕಟ್ತೀವಿ. ಆ ಮನೆ ಏನು 4 ಗೋಡೆಗಳನ್ನ ಕಟ್ತೀವಿ. ಇವಾಗ ಸ್ಪೇಸ್ಗೆ ಏನಾದ್ರೂ ಆಯ್ತಾ? Did anything happen to that space? Space is still there. After the building of the house also space is still there, but it has become limited with room, bedroom, bathroom, kitchen and it. ಆ ಸ್ಪೇಸ್ ಅಂತೂ ಇದೆ, ಆ ಗೋಡೆಗಳನ್ನ ಕಟ್ಟಿದೀವಿ, ಸ್ಪೇಸ್ ಅಂತೂ ಇದೆ, ಹೌದಲ್ಲ? ಸೊ ಸ್ಪೇಸ್ ಇಸ್ ದೇರ್. ಒಂದು ಬಿಲ್ಡಿಂಗ್ ಅಂತ ಬಂತು, ಎಷ್ಟೋ ವರ್ಷ ಆಯ್ತು, ನನ್ನ ಪರಂಪರೆ ಆಯ್ತು, ನನ್ನ ಮಕ್ಕಳು ಬಂದು, ಮೊಮ್ಮಕ್ಕಳು ಬಂದು, ಮರಿ ಮಕ್ಕಳು ಬಂದ್ರು, ಆಮೇಲೆ ಅಯ್ಯೋ ಈ ಮನೆ ಓಲ್ಡ್ ಫ್ಯಾಷನ್ ಆಯ್ತಪ್ಪ, ನನ್ಗೆ ಹೊಸ ತರ ಕಟ್ಕೋತೀನಿ. ಅವನೇನ್ ಮಾಡ್ತಾ, ಇಡೀ ಮನೆ ಹೊಡೆದಾಗ, ಹೊಸ ತರ ಕಟ್ಕೊಳಕ್ಕೆ ಅಂತ ಹೊಡೆದಾಗ. ಸೊ ವಾಟ್ ಹ್ಯಾಪನ್ ಟು ದಟ್ ಸ್ಪೇಸ್ ದೇರ್? ಆ ಸ್ಪೇಸ್ ಎಲ್ಲಾದ್ರೂ ಆಚೆ ಹೋಯ್ತಾ? ಮತ್ತೆಲ್ಲಾರು ದೂರ ಹೊಟ್ಟೋಯ್ತಾ? ಸ್ಪೇಸ್ ಈಸ್ ಸ್ಟಿಲ್ ದೇರ್. ಮನೆ ಬಂತು, ಒಂದು ಟೈಮ್ ಲಿಮಿಟ್ ಅಲ್ಲಿ ಮನೆ ಬಂತು, ಮನೆ ಹೋಯ್ತು, ಆ ಗೋಡೆಗಳು ಬಿದ್ದೋದು, ಬಟ್ ಸ್ಪೇಸ್ ಈಸ್ ಸ್ಟಿಲ್ ದೇರ್. ಅದನ್ನೇ ಹೇಳ್ತಾ ಇದ್ದಾನೆ, ಯು ಆರ್ ದಟ್ ಸ್ಪೇಸ್ ಅಂತ ನೀವು ಹೇಳ್ಬೇಡಿ. ದೀಸ್ ಎಕ್ಸಾಂಪಲ್ಸ್ ಏನಿದೆಯೋ ಜಸ್ಟ್ ಟು ಅಂಡರ್ಸ್ಟ್ಯಾಂಡ್ ದಟ್. ಓಕೆ, ಯು ಆರ್ ನಾಟ್ ದಟ್ ಸ್ಪೇಸ್, ಆಕ್ಚುಲಿ ಯು ಆರ್ ಆತ್ಮಸ್ವರೂಪ. ನಾನು ಹೇಳ್ತಾ ಇದ್ದು ಅಂಡರ್ಸ್ಟ್ಯಾಂಡ್, ನೀವು ಇದನ್ನ ಅರ್ಥ ಮಾಡ್ಕೊಂಡು. ಸ್ಪೇಸ್ ಅಷ್ಟೇ ಸೂಕ್ಷ್ಮವಾಗಿರುವಂತ, ಸ್ಪೇಸ್ಗಿಂತ ಸೂಕ್ಷ್ಮವಾಗಿರುವಂತ ಆತ್ಮತತ್ವ ಅಂದ್ರೆ ಆತ್ಮ ಅನ್ನೋದು ಇದ್ದೇ ಇದೆ. ಈ ಆತ್ಮತತ್ವದಲ್ಲಿ ಈ ಒಂದು ದೇಹ ಅನ್ನೋದು ಹುಟ್ಟತ್ತೆ, ಬೆಳೆಯತ್ತೆ, ಸಾಯತ್ತೆ, ಹೊರಟೋಗುತ್ತೆ. ಬಟ್ ನಾವ್ ಏನ್ ಮಾಡ್ತೀವಿ? ವಿ ಐಡೆಂಟಿಫೈ ಅಂಡ್ ವಿ ಟೆಲ್ ದಟ್ ವಿ ಆರ್ ದಿಸ್ ಬಾಡಿ. ನಾನು ಈ ದೇಹ ಅಂತ ನಾನು ಐಡೆಂಟಿಫೈ ಮಾಡ್ಕೊಳ್ತೀನಿ. ಸೊ ಐ ಟೆಲ್ ದಟ್ ಐ ಆಮ್ ದಿಸ್. ನನಗೆ ದುಃಖ, ನನಗೆ ಖುಷಿ, ನಾನು ಈ ಕೆಲಸ ಮಾಡಿದೆ, ನನ್ನ ಜೀವನದಲ್ಲಿ ಇಷ್ಟೆಲ್ಲಾ ಸಾಧನೆ ಮಾಡಿದೆ. ಆಲ್ ದೀಸ್ ಥಿಂಗ್ಸ್ ವಿ ಟೆಲ್ ದಟ್ ಟ್ಯಾಗ್ ಏನಿದೆಯೋ ಅದೇ ಐಗೆ ಬರುತ್ತೆ, ಅಂದ್ರೆ ಆ ಬಾಡಿಗೆ ಬರುತ್ತೆ, ಆ ಮೈಂಡ್ ಬರುತ್ತೆ, ಆ ಇಂಟೆಲೆಕ್ಟ್ ಬರುತ್ತೆ. ಬಟ್ ಈ ದೇಹ ಅನ್ನೋದು ಹೊರಟೋಗುತ್ತೆ. ಆದ್ರೆ ನಿಜವಾಗ್ಲೂ ನೀನ್ ಯಾರು? ನೀನ್ ಆತ್ಮಸ್ವರೂಪಿದ್ದಿ. ಯು ಆರ್ ದಟ್ ಸ್ಪೇಸ್. ಆ ಸ್ಪೇಸ್ ಯು ಆರ್ ಸ್ಟಿಲ್ ದೇರ್. ಇನ್ನೂ ಒಂದು ಎಕ್ಸಾಂಪಲ್, ಅ ಬ್ಯೂಟಿಫುಲ್ ಎಕ್ಸಾಂಪಲ್ ಅಂಡ್ ವೆಲ್ ನೋನ್ ಎಕ್ಸಾಂಪಲ್ ಇಸ್, ಒಂದು ಸಮುದ್ರ ಇದೆಯಪ್ಪ. ಆ ಸಮುದ್ರದಲ್ಲಿ ಒಂದು ಚಿಕ್ಕ ಅಲೆ ಎದ್ದೇಳತ್ತೆ. ಅಲೆ ಹುಟ್ಟಕ್ಕಿಂತ ಮುಂಚೆ ಎಲ್ಲಿತ್ತದು? ನೀರಲ್ಲಿ ಇತ್ತು. ಗಾಳಿ ಅದ್ರದ್ದ ಒಂದು ಬರ್ತ್ಗೆ ಕಾರಣ ಆಯ್ತು. ಅದು ಏನಾಯ್ತು? ಒಂದು ಅಲೆ ಹೀಗೆ ಮೇಲೆ ಹೇಳ್ತು. ಅಂದ್ರೆ ಡಸ್ ದಟ್ ಮೀನ್ ದಟ್ ಇಟ್ ಹ್ಯಾಸ್ ಬೀನ್ ಕ್ರಿಯೇಟೆಡ್? ಹೊಸ ಕ್ರಿಯೇಷನ್ ಅದು? ನೋ, ವಾಟರೇ, ನೀರೇ ಅದೇ ಒಂದು ಆಕಾರ ತಗೊಳ್ತು. ಆ ಅಲೆ ಏನ್ ಮಾಡ್ತು? ಅದು ನಾನು ತಿಳ್ಕೊಂಡ್ಬಿಡ್ತು. ತಿಳ್ಕೊಂಡು ಏನ್ ಮಾಡ್ತು? ಓಕೆ, ಓ ನಾನೀ ಅಲೆ ಅಂತ ಹೋಗ್ತಾ 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 ದೊಡ್ಡ ಅಲೆ ಆಗೋಯ್ತು. ಓ ವಾವ್, ನಾನು ಎಷ್ಟು ದೊಡ್ಡದಾಗಿದ್ದೀನಲ್ಲ, ನಾನು ಎಷ್ಟು ಸಾಧನೆ ಮಾಡಿದ್ದೀನಲ್ಲ ಜೀವನದಲ್ಲಿ, ವಾವ್, ನಾನು ಅವ್ರಿಗಿಂತ ನೋಡು ಅಲ್ಲೊಂದು ಚಿಕ್ಕ ಅಲೆ ಬರ್ತಾ ಇದೆ, ಅಯ್ಯೋ ಅದೇನು ಮಾಡಿಲ್ಲ, ವೇಸ್ಟ್, ಈಸ್ ಅ ಲೂಸರ್, ನೋಡ್ ನಾನ್ ಎಷ್ಟು ಚೆನ್ನಾಗಿ ಮಾಡಿದೀನಿ. ಅಲ್ಲಿ ಅಹಂಕಾರ, ಈ ಅಲೆಗೆ ಅಹಂಕಾರ, ಆ ಚಿಕ್ಕ ಅಲೆ ನೋಡಿ. ಆಮೇಲೆ ಇನ್ನೂ ದೊಡ್ಡ ಅಲೆ ಬಂತು, ಅಯ್ಯೋ ನನ್ನ ಹತ್ರ ಅದಿಲ್ವೇ ಇಲ್ಲ, ನಾನು ಅದನ್ನ ಪಡ್ಕೋಬಹುದಾಗಿತ್ತಲ್ಲ, ಐ ಫೀಲ್ ಸೋ ಲಿಮಿಟೆಡ್ ಅಲ್ವಾ. ಅಲ್ಲಿ ಸ್ವಲ್ಪ ಏನಾಯ್ತು? ಒಂದು ಆಸೆ, ಲೋಭ, ಮೋಹ ಶುರುವಾಯ್ತು. ಕೋಪ ಬಂತು ಅಲೆ ಮೇಲೆ, ನನಗಿಂತ ದೊಡ್ಡದಾಗಿದ್ಯಲ್ಲ ನೀನು ಅಂತ. ಸೊ ಹೀಗೆ ಆ ಒಂದಲೆ ಇನ್ನೊಂದಲೆಗೆ ನೋಡಿ 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 ಮಾಡ್ಕೊಂಡು ಆಮೇಲೆ ಹೋಗ್ತಾ 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 ಅದು ಅಲೆ ಹಿಂಗ್ ಹೋಗಿ 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 ಏನಾಯ್ತು? ಆ ಶೋರ್ಗೆ ಒಡೆದ್ಬಿಡ್ತು. ಅವಾಗ ಏನಾಯ್ತು? ಆ ಅಲೆ ಹೊಟ್ಟೋಯ್ತಾ? ಅಲೆ ಇಲ್ವೇ ಇಲ್ಲ. ನಿಜವಾಗ್ಲೂ ಎಲ್ಲೋಯ್ತಾ ಅಲೆ? ಹೊಟ್ಟೋಯ್ತಾ ಅದು? ಆ ಅಲೆ ನೀರಲ್ಲೇ ಹೋಯ್ತು. ಅಂದ್ರೆ ಆ ಅಲೆ ಅನ್ನೋದೇನಿದೆಯೋ ಅದು ಆಕಾರ ತಗೊಳ್ತು, ದೊಡ್ಡದಾಯ್ತು, ಮತ್ತೆ ಚಿಕ್ಕದಾಯ್ತು, ಮತ್ತೆ ಆ ಶೋರ್ ಹೊಡೆದು ಸತ್ತೋಯ್ತು ಅಂತ ನಾವು ಹೆಸರು ಕೊಡ್ತೀವಿ, ಸತ್ತೋಯ್ತು ಅಂತ. ಬಟ್ ಆಕ್ಚುಲಿ ಅದು ನೀರಿಂದ ಒಂದು ಅಲೆ ಹುಟ್ಟಿತು, ಅಲ್ಲಿಂದ ಮುಂದೆ ಮತ್ತೆ ನೀರೇ. ಯೋಚನೆ ಮಾಡಿದ್ರೆ, ಅಲೆ ಯೋಚನೆ ಮಾಡಿದ್ರೆ ಏನಪ್ಪಾ ಆಯ್ತು ನನಗೆ, ನಾ ಸತ್ತೋಗ್ಬಿಟ್ನಾ ಅಂತ ಯೋಚನೆ ಮಾಡಿದ್ರೆ, ಅಂದ್ರೆ ಆ ಅಲೆಗೆ ಏನಾದ್ರು ಯಾರಾದ್ರೂ ಒಬ್ರು ಇದೇ ತರ ಭಗವದ್ಗೀತೆ ತರ ಆತ್ಮಜ್ಞಾನ ಕೊಡೋರು ಇದ್ರೆ ಅವಾಗ ಅವ್ರಿಗೆ ಅಲೆಗೆ ಹೇಳಿದ್ರೆ, ನೀನ್ ಯೋಚನೆ ಮಾಡು, ನೀ ಮುಂಚೆ ಎಲ್ಲಿದ್ದೆ ಅಂತಂದ್ರೆ
ನಾನ್ ನೀರೇ. ಇವಾಗ ಎಲ್ಲಿದ್ಯಾ? ನಾನು ನೀರಲ್ಲೇ ಇದ್ದೀನಿ. ಎಲ್ಲಿ ಹೋದೆ ನೀನು? ಎಲ್ಲ ಹೋಗಿಲ್ಲ. So that is what his Krishna is telling, that ನೀ ಮುಂಚೆನೂ ಇದ್ದೆ, ನೀ ಇಲ್ಲ ಅನ್ನೋ ಟೈಮೇ ಇಲ್ಲ, ಈಗ್ಲೂ ಇದೀಯ, ಮುಂದೆ ಕೂಡ ನೀ ಇಲ್ಲ ಅನ್ನೋ ಟೈಮ್ ಬರೋದೇ ಇಲ್ಲ. ಹಾಗೆ ಈ ರಾಜರು ಕೂಡ. ಸೊ ದುಃಖ ಪಡ್ಬೇಡ, ಅಜ್ಞಾನಿ ಆಗ್ಬೇಡ, ಮುಂದೆ ಕೂಡ ನೀ ಇರ್ತೀಯ. ಬಟ್ ಯು ಆರ್ ರೆಕಗ್ನೈಸಿಂಗ್ ವಿತ್ ದ ಬಾಡಿ ಫಾರ್ಮ್ ಅಂಡ್ ಸಫರಿಂಗ್. ಡೋಂಟ್ ಐಡೆಂಟಿಫೈ ದ ಬಾಡಿ ಫಾರ್ಮ್, ಯು ಹ್ಯಾವ್ ಟು ಐಡೆಂಟಿಫೈ ವಿತ್ ದ ಆತ್ಮ. ಅಂದ್ರೆ ಆತ್ಮ ಅಂತಂದ್ರೆ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ? ಯಾವಾಗ್ಲೂ ಇರುವಂತ ಪರ್ಮನೆನ್ಸಿ ಹೇಳ್ತಾ ಇದ್ದಾನೆ. ಟೈಮ್ ಫ್ಯಾಕ್ಟರ್ ಏನಾಗುತ್ತೆ? ಇಂಪರ್ಮನೆನ್ಸಿ. ಟೈಮ್ ನಮ್ಗೆ ಯಾವಾಗ್ಲೂ ಯಾಕೆ ಭಯ, ದುಃಖ ಯಾಕೆ ಅಂತಂದ್ರೆ ವಿ ಬ್ರಿಂಗ್ ದ ಟೈಮ್ ಫ್ಯಾಕ್ಟರ್. ಇವತ್ತಿದೆ, ನಾಳೆಯಿಂದ ಹೊಟ್ಟೋಗ್ಬಿಡುತ್ತೆ ಅಂತ. ಸೊ ಓನ್ಲಿ ಹಿ ಇಸ್ ಟೆಲಿಂಗ್ ದಟ್ ಓಕೆ, ಟೈಮ್ ಫ್ಯಾಕ್ಟರ್ನು ತಗೊಂಡ್ ಬಂದು ಅವನೇನ್ ಹೇಳ್ತಾ ಇದ್ದಾನೆ, ಯಾವಾಗ್ಲೂ ಇರುವಂತದ್ದನ್ನ ಯಾವ್ದಿದೆ ಅದ್ರ ಜೊತೆ ನೀವು ಕಂಪೇರ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ನಿತ್ಯ. ನಿತ್ಯ ವಸ್ತು, ಆತ್ಮ ವಸ್ತು. ಆ ಆತ್ಮ ವಸ್ತು ನೀನು, ಆ ನಿತ್ಯ ವಸ್ತು ನೀನು. ಅಂಡರ್ಸ್ಟ್ಯಾಂಡ್ ದಟ್ ಯು ಆರ್ ನಾಟ್ ದಿಸ್ ಬಾಡಿ, ಯು ಆರ್ ನಾಟ್ ದಿಸ್ ಮೈಂಡ್, ಯು ಆರ್ ನಾಟ್ ದಿಸ್ ಇಂಟೆಲೆಕ್ಟ್ ವಿಚ್ ಆರ್ ಥಿಂಕಿಂಗ್ ದಟ್ ಐ ಆಮ್ ಡೂಯಿಂಗ್ ದಿಸ್, ಐ ಆಮ್, ನಾನು ಇಷ್ಟೊಂದು ಸಾಧನೆ ಮಾಡಿದೆ, ನಾನ್ ಬೆಳಗ್ಗಿಂದ ಹೀಗ್ ಮಾಡಿದೆ, ಆಲ್ ದೀಸ್ ಥಿಂಗ್ಸ್, ಐ ಆಮ್ ಫ್ಯಾಕ್ಟರ್, ವಾಟ್ ಎವರ್ ಯು ಆರ್ ಟೆಲಿಂಗ್, ಇಟ್ ಈಸ್ ನಾಟ್ ಯು. It is only this body form and ಇದು ಜಡ. But you have to identify with the ನಿತ್ಯ ವಸ್ತು, ಆತ್ಮ ವಸ್ತು. ಸೊ ಇಲ್ಲಿ ಭಗವಂತ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, 2ನೇ ಶ್ಲೋಕದಲ್ಲಿ he is bring the discrimination between ನಿತ್ಯ and ಅನಿತ್ಯ. ಅನಿತ್ಯ ಯಾವುದು? ಹೋಗುವಂತದ್ದು ದೇಹ. ನಿತ್ಯ ಯಾವುದು? ಆತ್ಮ ವಸ್ತು. ಸೊ ನೀನು ನಿತ್ಯ ವಸ್ತುವಿನ ಜೊತೆ ಐಡೆಂಟಿಫೈ ಮಾಡ್ಕೊ, ನಿಂಗೆ ದುಃಖ ಇರೋದಿಲ್ಲ. ಅನಿತ್ಯ ವಸ್ತುವಿನ ಜೊತೆ ನೀನು ಐಡೆಂಟಿಫೈ ಮಾಡ್ಕೋತೀಯ, ಅದಕ್ಕೋಸ್ಕರ ನಿಂಗೆ ದುಃಖ ಅಂತ ಹೇಳ್ತಾರೆ. So we close. ಏನಾದ್ರು ದಿಸ್ ಈ ಒಂದು ಶ್ಲೋಕ ಏನಿದೆಯಲ್ಲ, ಇಟ್ ಇಸ್ ಅದೇ ನಾನು ಹೇಳ್ದಂಗೆ he brings negatives to make us understand. ಆಯ್ತಾ? ಸ್ವಲ್ಪ ಗಮನ ಕೊಟ್ಟು ಕೇಳಿದ್ರೆ we can definitely understand this. ನಿಮ್ಗೆ ಇದು ಹೆವಿ ಅನ್ನಿಸ್ತಿದ್ಯಾ ಈ ಒಂದು whatever Krishna is telling here? No, ma'am. Actually, you're making it very easy. Ale example antu, it is really so natural and it is very, very fluently you have said, and very sensitive thing na ಎಷ್ಟು ಸೂಕ್ಷ್ಮವಾಗಿರೋದನ್ನ ಅಷ್ಟು ನಮಗೆ ಈಸಿ ಆಗೋ ತರ ಹೇಳಿದಿರಲ್ಲ. We are very grateful to you, ma'am. Thank you so much. This Is there some time, just 1 or 2 minutes, I can just, say a few words in extension of what you have said? ಹಾ ಶಂಕರ್ ಹೇಳಿ. Yeah, I'm sorry, it's already 8 o'clock, but I'll just take 1 or 2 minutes only. So, yeah, I will not go into the details. The point that there is a negative expression rather than an affirmation is something very important. Maybe we could discuss this in the next class. And secondly, the point, the example, the analogy of the ocean and the wave is very, very apt. And you also gave the example of the land, a plot of land and the house that is constructed thereon and demolished and so on. So, of course, you made it a point to say that it is not space, but maybe we could even go beyond and talk about it as spaciousness. So anyway, just coming back to the main point, there are only 2 points I want to say. We probably don't have the time for discussion, but we can probably discuss this next time. So this is what I feel. I have been studying the Gita for many, many years, and this is one point that ought to have been probably made clear to me. It wasn't, so I struggled with this for some time. So I just want to share it with everybody. The point that Krishna is pointing, the principle or the truth that Krishna is pointing out is that the sense of I am, he's pointing to the sense of I am. So of course he's saying here in the negative sense that, it is not that you were not there before and that you will not be here in the future. So what he's trying to say is that you were there and you are going to be there. So obviously Arjuna will get confused and say, oh, how I had a birth date, I was born on a particular day and I'm sure I'm going to die on some day. And how can you say that I was here before and I'm here later on?
So the point is that if you look at the changes that happen within ourselves, we are children, we become adolescents, adults, and so on. So, but if you look at the sense of I am, you find that the sense of I am never ages. The sense of I am always is. It is eternal. It is never, a stage where it is young or old or whatever. The body is young, middle-aged, old, and so on. And the mind was probably very innocent, and now it is confused, and maybe later on it will have a lot of knowledge and so on. So the point is I am, the sense of I am. The limiting thing, the identification is the I am this or I am that. And not merely that, I think it would be better to say I am just this and I am just that. I am the body, I am just this body, or I am just this physical, psychological mechanism, or whatever you may call it. Exactly. And so the last point is that when you look at Atma, unfortunately, Sanskrit, we call Atma as, we say Atma and so on. It has become a label. It has become something like a nomenclature. And we all, talk about it. I am the Atman and all that. Actually, Atman, in fact, if you just look at the meaning, etymological meaning of, if you go to the root of the word, Atma means self, myself, the self, the I, the amness, the being that I am. So that is what is being referred to by Krishna by pointing it out that, you were never, there was never a time when you were not, and there will never be a time where you will not be. And in fact, very subtle point, I'll very quickly mention it. He is in fact talking about the future. He's talking about the past, and he's talking about the future. In fact, if the sense of I am, there was nothing like I was or I will be. I am will always be there. In fact, if you look at your own life, you will see that we experience life in the sense of in this present moment. The memories of past may be there, but the memories are relived now. And there may be anticipations, and there may be imagination of the future, and even the imagination of anticipation is in the now. So what Krishna is trying to point out is that there is only one this moment, and the so-called future, the so-called past are all fictions created by the mind. Okay, sorry, I took a long time. Maybe we can discuss this in greater detail next time, but this is the crux of, in fact, this is a very, very important shloka, I feel that. And if you understand this, I think the rest of it will, come out very nicely, very beautifully, I feel. Very nice, very nice, Shankar. Thank you very much, because ನೀವು ಆ presence ಅನ್ನೋದನ್ನ ತಗೊಂಡ್ ಬಂದ್ರಿ ಇಲ್ಲಿ. Presence is actually very, very important to understand that. So it is not the present moment, it is called the presence. ಆ presence ಬಗ್ಗೆ ಅವನ ಮುಂದೆ ಈ ಶ್ಲೋಕದಲ್ಲಿ he is emphasizing. Very nice. ವಾಸುಕಿ, ನಂದು 2 ಪಾಯಿಂಟ್ ಇತ್ತು. ಹೇಳಿ. ಸೊ ಫಸ್ಟ್ ಪಾಯಿಂಟ್ ನೀವ್ ಹೇಳಿದ್ರಿ, ಪಂಡಿತ ಅದವನು ಶೋಕ ಪಡೋದಿಲ್ಲ, ಆತ್ಮಜ್ಞಾನ ತಿಳ್ಕೊಂಡಿರ್ತಾನೆ. ಆಡಿಂಗ್ ಟು ದಟ್ ಪಾಯಿಂಟ್, ಆತ್ಮಜ್ಞಾನ ತಿಳ್ಕೊಳ್ಳೋದ್ರ ಜೊತೆಗೆ ಅದರ ಒಂದು ಅರಿವು ಎವ್ರಿ ಮೊಮೆಂಟ್ ನಮ್ಮಲ್ಲಿ ಓಡ್ತಾ ಇರ್ಬೇಕು ತಲೆನಲ್ಲಿ. ಅಭ್ಯಾಸ ಅಂತಂತಾರಲ್ಲ, ಆ ಅಭ್ಯಾಸ ಇದ್ರೇನೆ ಆ ತಿಳ್ಕೊಂಡಿದ್ ನಾಲೆಡ್ಜ್ಗೆ ಒಂದು ಬೆಲೆ ಬರೋದು, ಅಂದ್ರೆ ಉಪಯೋಗ ಆಗೋದು. ಈಗ ನಾನು ಆತ್ಮಜ್ಞಾನ ತಿಳ್ಕೊಂಡುನು ಪ್ರತಿ ಮೊಮೆಂಟ್ ಆಫ್ ದ ಡೇ ಇಫ್ ಐ ಆಮ್ ಥಿಂಕಿಂಗ್ ಐ ನನಗೆ ಈ ತರ ಆಯ್ತು, ನನಗ ಆ ತರ, ನಾನ್ ಯಾರು ಅಂತ ಅನ್ನೋದನ್ನ ಮತ್ತೆ ಮತ್ತೆ ಅಲ್ಲಿ ನೆನಪಿಸ್ಕೊಳ್ತಾ ಇರೋ, ಅಂದ್ರೆ ಆ ಕೃಷ್ಣನ ಮಾತುಗಳು ಸದಾ ಓಡ್ತಾ ಇರ್ಬೇಕು. ಅದಕ್ಕೆ ಒಂದು ದೇವ್ರ ನಾಮದಲ್ಲಿ ಹೇಳ್ತಾರೆ, ಎಚ್ಚೆತ್ತು ಇರು ಕಂಡ್ಯ ಮನವೇ, ಅಚ್ಯುತ ಅನಂಘ್ರಿಯ ನೆನೆ ಕಂಡ್ಯ ಮನವೇ. ಅಂದ್ರೆ ದೇವರ ಮಾತುಗಳು, ಅವನ ಅವನು ಹೇಳಿರೋ ಅಂತ ಈ ಬುದ್ಧಿ ಮಾತುಗಳೆಲ್ಲ ನಮ್ಗೆ ತಲೆನಲ್ಲಿ ಯಾವಾಗ್ಲೂ ಓಡ್ತಾ ಇರ್ಬೇಕು. ಓನ್ಲಿ ದೆನ್ ವಿಲ್ ದ ನಾಲೆಡ್ಜ್, ಆ ತಗೊಂಡಿದ್ ನಾಲೆಡ್ಜ್ ನ ಸರಿಯಾದ ಉಪಯೋಗ ಆಗೋದು. ಹೌದು. ದಟ್ ವಾಸ್ ಒನ್ ಪಾಯಿಂಟ್. ಆಮೇಲೆ ಇದು ಯು ಆರ್ ಎವರ್ ಎಕ್ಸಿಸ್ಟಿಂಗ್ ಅಂತ, ನೀನ್ ಮುಂಚೆ ಇಲ್ದೇ ಇದ್ದಿದ್ ಟೈಮ್ ಇಲ್ಲ. ಸೊ ಇಟ್ ಇಸ್ ಬೇಸಿಕಲಿ ಒಂದು ಜೀವಾತ್ಮಕ್ಕೆ ಒಂದು
ಪಂಚಭೂತಗಳು, 5 elements of the nature are giving a shape, giving all of the experience and all of the teachings, and then all of the ಅವರು ಒಬ್ಬ ವ್ಯಕ್ತಿ ಸತ್ತರು ಅಂದಾಗ ಮತ್ತೆ ಆ ಎಲಿಮೆಂಟ್ಸ್ ಎಲ್ಲ ಮತ್ತೆ ಸೇಮ್ ಪಂಚಭೂತಗಳಿಗೆ ವಾಪಸ್ ಹೋಯ್ತು. ಸೊ ಇಲ್ಲಿ ಜಸ್ಟ್ ಒಂದು ಜೀವಾತ್ಮ ಅನ್ನೋದು ಒಂದ್ ಪಾಯಿಂಟ್ ಆಗಿತ್ತು, ಅದಕ್ ಸುತ್ತ ಎಲ್ಲ ಸುತ್ಕೋತು, ಬೇಕಾಗಿದ್ದ ಅನುಭವಗಳು ಪಾಠಗಳೆಲ್ಲ ಕೊಡ್ತು, ಮತ್ತೆ ವಾಪಸ್ ಹೊಟ್ಟೋಯ್ತು. ಸೊ ಜೀವಾತ್ಮ ವಾಸ್ ಜಸ್ಟ್ ಒಂದ್ ಸಣ್ಣ ಪಾಯಿಂಟ್ ಆಗಿ ಉಳ್ಕೋತು. ದೇರ್ ವಾಸ್ ನಥಿಂಗ್ ಜೀವಾತ್ಮ ಆಕ್ಚುಲಿ ಡಿಡ್ ಆನ್ ಹಿಸ್ ಓನ್. ಅವನೇನು ಮಾಡೋದೇ ಇಲ್ಲ. ಇಟ್ಸ್ ಓನ್ಲಿ ಇಲ್ಯೂಷನ್ ಆಫ್ ದಟ್ ಹಿ ಇಸ್ ಡೂಯಿಂಗ್. ಪಟ್ಟ ಆಸೆಗೆ ಪಂಚಭೂತಗಳು ಎಲ್ಲಾ ತರದ ಸಹಕಾರ ಕೊಟ್ಟು ಆಸೆ ತೀರ್ಸಿದ್ದು, ಪಾಠ ಕಲ್ಸಿದ್ದು. ವಾಸುಕಿ ರಾಧೆ ತೋರಿಸ್ತಾ ಇದೀನಿ ನೋಡಿ, ಓ ನಮ್ ಪುಟ್ಟ ರಾಧೆ ಬಂದಿದ್ದಾಳೆ. ರಾಧೆ ರಾಧೆ. ಯಾರ ಶೈಲಾ? ಅಕ್ಕನ ಮಗಳು, ಅಕ್ಕನ ಮಗಳು ನನ್ನ ಮೊಮ್ಮಗಳು. ಅವಳ ಜೊತೆಗೆ ಕುತ್ಕೊಂಡಿದೀನಿ, ಅವಳು ಕೇಳ್ತಾ ಇದ್ದಾಳೆ ನೋಡು. ತುಂಬಾ ಚೆನ್ನಾಗಿ ಎಲ್ಲ ಕೇಳ್ತಾ ಇದ್ದಾರೆ. ಚೆನ್ನಾಗಿತ್ತು ವಾಸುಕಿ. ನಾನ್ ಸುಮ್ನೆ ರಾಧೆ ರೆಡಿ ಮಾಡಿದ್ರಲ್ಲ ಇವಾಗ, ಅದಕ್ಕೆ ಪೂಜೆಗೆ ಮಾಡ್ತಾ ಇದ್ದಾರೆ, ಸೊ ತೋರ್ಸೋಣ ಅಂತ ತೋರ್ಸಿದೆ. ಓಕೆ, ಮಾಡೋಣ, ಮುಂದಿನ ವಾರ ಕಂಟಿನ್ಯೂ ಮಾಡೋಣ. ಕ್ಲೋಸ್ ಮಾಡ್ಲಾ? ಥ್ಯಾಂಕ್ ಯು ಮ್ಯಾಮ್. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते. ಓಂ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು, ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ನಮಃ. ಹರಿಃ ಓಂ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವಂ ಶ್ರೀ ಗುರುಪಾದಾರ್ಪಣಮಸ್ತು. ಬೈ ದ ವೇ, ಲಾಸ್ಟ್ ಶ್ಲೋಕ ನಾವ್ ಹೇಳ್ತೀವಲ್ಲ, ನಾನೆಂಬುದು ನಾನಲ್ಲ. ಸೊ ನಿಮ್ಗೆ ನಾ ಮುಂಚೆ ಹೇಳಲಿಲ್ಲ, ಸೆಕೆಂಡ್ ಚಾಪ್ಟರ್ ಆಗ್ಲಿ ಅಂತ ಕಾಯ್ತಾ ಇದ್ದೆ. ಸೊ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ರಿಲೇಟ್. ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನೇ. ದಟ್ ಈಸ್ ವಾಟ್ he is telling. The whole thing is based on this only. Even the Purna Madaha Purnamidam is exactly the same thing. ಮುಂಚೆನೂ ಪೂರ್ಣವಾಗಿತ್ತು, ಅದು ಪೂರ್ಣದಿಂದ ಪೂರ್ಣ ಹೋದ್ರೂ ಪೂರ್ಣನೇ ಉಳ್ಕೊಳ್ಳುತ್ತೆ, and so on. Thank you very much. Namaste to all of you. Thank you Shankar. Thank you Aparna. Thank you everyone. Thank you. ಹರಿ ಓಂ ಎಲ್ಲರಿಗೂನು. Hari Om.